ಈ ಒಂದು ವಾಕ್ಯ ಭಾಗದಲ್ಲಿ ಗಮನಿಸುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ಯೇಸು ಫಿಲಿಪ್ಪ ಕೈಸರಿಯ ಒಂದು ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ನೋಡ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದರು. ರಕ್ಷಕನಾಗಿರುವ ಯೇಸು ಕ್ರಿಸ್ತನು ನಮ್ಮ ಗೊತ್ತಿರುವಂತ ರೀತಿಯಲ್ಲಿ 3.5 ವರ್ಷಗಳ ಕಾಲ ಈ ಲೋಕದಲ್ಲಿ ಆತನು ಸೇವೆ ಮಾಡಿದರು. ಬದುಕಿರುವಂತದ್ದು 34 ವರ್ಷ ಇರಬಹುದು. ಅದರ ಬಹಿರಂಗವಾಗಿ ಸೇವೆ ಮಾಡಿ ಅಥವಾ ಪರಲೋಕರಾಜ್ಯದ ಕುರಿತಾಗಿರುವಂತಹ ಅಧಿಕಾರಯುಕ್ತವಾಗಿರುವಂತಹ ಬೋಧನೆಯನ್ನು ಮಾಡಿ ಕಡೆಗೆ ಆತನು ಹಿಡಿಯಲ್ಪಟ್ಟು ಶಿಲ್ಬೆಯಲ್ಲಿ ಮರಣವಾಗುವ ಈ ಸಮಯ ಏನಿದೆ ಅದು ಕೇವಲ 3.5 ವರ್ಷಗಳ ಕಾಲ ಅಷ್ಟೇ. ಆ 3 ವರ್ಷಗಳ ಕಾಲದಲ್ಲಿ ಸಾಮಾನ್ಯವಾಗಿ ಗಮನಿಸೋದ್ರಲ್ಲಿ ಮೊದಲನೇ ಒಂದು 6 ಅಥವಾ 8 ತಿಂಗಳ ಕಾಲ ಯೂದಾಯ ಪ್ರಾಂತದಲ್ಲಿ ಸೇವೆ ಮಾಡ್ತಾರೆ. ಅದಾದ್ಮೇಲೆ ಸಮರಯವನ್ನು ದಾಟಿ ಚೆನ್ನಾಗಿ ಅರ್ಥ ಆಗ್ತದೆ, ದಾಟಿ ಗಲಿಲೆಗೆ ಹೋಗ್ತಾರೆ. ಗಲಿಲೆಯದಲ್ಲಿ ಕಂಟಿನ್ಯೂಸ್ ಆಗಿ 18 ತಿಂಗಳ ಕಾಲ ಸೇವೆ ಮಾಡ್ತಾರೆ. ಈ 18 ತಿಂಗಳ ಕಾಲದಲ್ಲಿ ಸುಮಾರು ಕೈಲಾಗಿರುವಂತಹ ಎಲ್ಲಾ ಹಳ್ಳಿ ಪಳ್ಳಿ ಪಟ್ಟಣಗಳನ್ನ 3 ಸುತ್ತು ಆತನು ತಿರುಗಿ ಸೇವೆ ಮಾಡ್ತಾನೆ. ಸೊ ಪ್ರಾರಂಭದಲ್ಲಿ ಏನಾಗುತ್ತಂತಂದ್ರೆ ಯೇಸು ಕ್ರಿಸ್ತನ ಪಾಪ್ಯುಲಾರಿಟಿ ಎನ್ನುವಂಥದ್ದು ಹಂತವಾಗಿ ಮೇಲಕ್ಕೆ ಹೋಗುತ್ತೆ. ಯಾಕಂದ್ರೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ, ದೇವರಾಗಿರೋ ಬೋಧನೆಯನ್ನು ಕೊಡ್ತಾ ಇರ್ತಾನೆ, ಅಧಿಕಾರಿಗಳನ್ನು ಮಾತನಾಡ್ತಾ ಇರ್ತಾನೆ. ಏನೋ ಒಂದು ಕೆಲಸ ಯೇಸು ಕ್ರಿಸ್ತನಲ್ಲಿ ಜನರು ನೋಡ್ತಾರೆ. ಕಷ್ಟದಲ್ಲಿರುವವರಿಗೆ, ಕುರುಡರಿಗೆ, ಕುಷ್ಠರೋಗಿಗಳಿಗೆ, ಹಸಿದವರಿದ್ದವರಿಗೆ, ಕುಂಟರಿಗೆ, ಸತ್ತವರನ್ನು ಕೂಡ ಎಬ್ಬಿಸೋದ್ರ ಮುಖಾಂತರವಾಗಿ ಇಸ್ರೇಲ್ ಜನಾಂಗದ ಮುಂದೆ ಒಂದು ಸಂಚಲನ ಎನ್ನುವಂಥದ್ದು ಉಂಟಾಗಿ ಅದರ ಪಾಪ್ಯುಲಾರಿಟಿ ಏನಾಗುತ್ತೆ, ರೇಟಿಂಗ್ ನಾವು ನೋಡೋದಾದ್ರೆ ಈ ಬಿಕಮ್ಸ್ ನಂಬರ್ 1 ಇನ್ ದಿಸ್ ನೇಷನ್ ಪಾಪ್ಯುಲಾರಿಟಿ. ಆದ್ರೆ ಬರುತ್ತಾ ಈ ಒಂದು ನಾನು ನನ್ನ ತಂದೆಯು ಒಬ್ಬನೇ, ನಾನು ನನ್ನ ತಂದೆ ಒಂದೇ, ನನ್ನನ್ನು ನೋಡಿದ್ರೆ ತಂದೆಯನ್ನು ನೋಡದಂತೆ ಅಂತೇಳಿ ಈ ಒಂದು ಪ್ರಸ್ತಾಪ ಯಾವಾಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಗ ಈತನು ಮನುಷ್ಯನಾಗಿದ್ದುಕೊಂಡು ದೇವರಿಂದ ತನ್ನನ್ನು ತಾನು ದೇವರಿಗೆ ತನ್ನನ್ನು ತಾನು ಸರಿಗಟ್ಟುಕೊಳ್ಳುತ್ತಾನೆ ಎಂಬುದಾಗಿ ಈ ಒಂದು ಇಸ್ರಾಯೇಲಿನ ಒಂದು ನಾಯಕತ್ವದಲ್ಲಿರುವಂತವರು, ಮಹಾಯಾಜಕ ವರ್ಗದವರು ಇರ್ಬೋದು, ಯಾಜಕ ವರ್ಗದವರು ಇರ್ಬೋದು, ಪರಿಸರ ಇರ್ಬೋದು, ಸದ್ದುಕಾಯಿ ಇರ್ಬೋದು, ಶಾಸ್ತ್ರಿಗಳು ಇರ್ಬೋದು, ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ದೇ ಸ್ಟಾರ್ಟ್ ವರ್ಕಿಂಗ್ ಅಗೇನ್ಸ್ಟ್ ಜೀಸಸ್ ಕ್ರೈಸ್ಟ್. ಅಷ್ಟು ಮಾತ್ರವಲ್ಲದೆ ಜನರನ್ನು ಕೂಡ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ, ನೀವು ಸ್ವಲ್ಪ ಬುದ್ಧಿ ಇಲ್ಲ ನಿಮಗೆ, ಅವನು ದೇವದೃಷ್ಟಿ ಮಾಡ್ತಾ ಇದ್ದಾನೆ, ಬಾಯಿ ಬಂದ ಮಾತಾಡ್ತಾ ಇದ್ದಾನೆ, ನೀವು ಆದ್ರಿಂದ ಹೋಗ್ತಿದ್ದೀರಲ್ಲ, ಕಡೆ ಎಲ್ಲ ಹೋಗ್ತಪ್ಪ ಅಂತಂದ್ರೆ ಏನಾದ್ರೂ ಮಾಡಿ ಇದನ್ನ ಸಾಯಿಸಲ್ಲ ಅಂತಂದ್ರೆ ನಮ್ಮ ದೇಶ ಉಳಿಯಲ್ಲ, ನಮ್ಮ ಮತಾನ ಉಳಿಯಲ್ಲ, ನಮ್ಮ ದೇವಸ್ಥಾನ ಉಳಿಯಲ್ಲ. ಸೊ ಹಂತವಾಗಿ ಹೋಗಿರುವಂತ ಪಾಪ್ಯುಲಾರಿಟಿ ಏನಾಗುತ್ತಂತಂದ್ರೆ ಬರ್ತೇನಂತೆ again it start coming down and down to the point that he was caught and killed. ಈ ಸಂದರ್ಭ ಯೇಸು ಕ್ರಿಸ್ತನು ಫಿಲಿಪ್ಪ ಕೈಸರಿಯ ಹೋಗುವಂತ ಸಂದರ್ಭ ಯಾವ್ದಂತಂದ್ರೆ ಹೆಚ್ಚು ಕಮ್ಮಿ 18 ತಿಂಗಳ ಕಾಲ ಗಲಿಲಾಯ ಪ್ರಾಂತ್ಯದಲ್ಲಿ ಆತನ ಸುವಾರ್ತೆಯನ್ನು ಸಾರಿದ ಮೇಲೆ ಈ ಪಾಪ್ಯುಲಾರಿಟಿ ಕೆಳಕ್ಕೆ ಬರುವಂತ ಒಂದು ಸಂದರ್ಭ ಇದೆ. ಸ್ವಾಮಿ ಅರ್ಥ ಆಗ್ತದೆ ಆತನು ಶಿಲ್ಬೆಗೆ ಹೋಗುವಂತ ಸಮಯ ಕೂಡ ಹತ್ತಿರದಲ್ಲಿದೆ ಅಂತ ಹೇಳಿ. ಇಲ್ಲಿಂದ ಏನ್ ಮಾಡ್ತಾನೆ ಆತನು ಎಷ್ಟೇ ಕಡೆ ಬರುವಂತದ್ದನ್ನು ನಾವು ಮುಂದೆ ಅಧ್ಯಾಯಗಳು ನೋಡ್ತೇವೆ. ಪರ್ಣಶಾಲೆ ಬರ್ತಾನೆ, ಅಲ್ಲಿ ಲಾದನ್ನು ಎಬ್ಬಿಸ್ತಾನೆ, ಸಾಯಿಸ್ಬೇಕಂತ ತೀರ್ಮಾನ ಮಾಡ್ತಾರೆ, ಅಲ್ಲಿಂದ ಮತ್ತೆ ಗುರಿಯಾಗಿ ಹೋಗ್ತಾನೆ, ಮತ್ತೆ ಅಲ್ಲಿಂದ ಮತ್ತೆ ಇನ್ನೊಂದು ಸ್ಥಳಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಇನ್ನೇನು ತನ್ನ ಒಂದು ಸಮಯ ಹತ್ತಿರವಿದೆ ಅನ್ನುವಂತ ಒಂದು ಸಂದರ್ಭ ಬಂದಾಗ ಈ ಪಬ್ಲಿಕ್ ಮೀಟಿಂಗ್ಗಳನ್ನ ಸ್ವಾಮಿ ಕಮ್ಮಿ ಮಾಡ್ತಾನೆ. ಅದರ ಬದಲು ತನ್ನ ಶಿಷ್ಯರೊಟ್ಟಿಗೆ ಸಮಯವನ್ನು ಕಳಲಿಕ್ಕೆ ಇಷ್ಟಪಡ್ತಾನೆ. ಯಾಕೆ ಅಂತಂದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಆತನು ಕೊಲ್ಲಲ್ಪಡ್ತಾನೆ ಅಥವಾ ಪುಣ್ಯದಾನವಾಗಿ ಪರಲೋಕಕ್ಕೆ ಏರಿ ಹೋಗ್ತಾನೆ. ಅದರ ಪರಲೋಕಕ್ಕೆ ಏರಿ ಹೋದ ಮೇಲೆ ಆತನ ಕುರಿತಾಗಿರುವಂತಹ ಸುವಾರ್ತೆ ಸಾರ್ವಜನಿಕರು ಯಾರು? ಈ 12 ಜನ.
ಈಗ ಅವರನ್ನ ಸಿದ್ಧಪಡಿಸದೆ ಅದನ್ನು ಹೊರಟೋದ್ರೆ ಅದನ್ನು ಬಂದಿರುವಂತಹ ಉದ್ದೇಶ ಈ ಲೋಕಕ್ಕೆ ಅದು ಫೇಲ್ ಆಗೋಗುತ್ತೆ. ಅದರಿಂದ ಏನ್ ಮಾಡ್ತಾನೆ ಅಂತಂದ್ರೆ ಪಾಪ್ಯುಲಾರಿಟಿ ಕಮ್ಮಿ ಆದಂಗೆ ಪಬ್ಲಿಕ್ ಅಪಿಯರೆನ್ಸ್ ಕಮ್ಮಿ ಮಾಡ್ಕೊಳ್ತಾನೆ, ಶಿಷ್ಯರೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಶಿಷ್ಯರೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡುವಂತ ದಿಸೆಯಲ್ಲಿ ಆತನೇನ್ ಮಾಡ್ತಾನೆ, ಇಸ್ರಾಯೇಲ್ ಪ್ರಾಂತವನ್ನೇ ಬಿಟ್ಟು ಫಿಲಿಪ್ಪ ಕೈಸರ್ ಎನ್ನುವಂತ ಒಂದು ಸ್ಥಳಕ್ಕೆ ಬರ್ತಾರೆ. ಫಿಲಿಪ್ಪ ಕೈಸರ್ ಎನ್ನುವಂಥದ್ದು ಇಸ್ರಾಯೇಲ್ ಪ್ರಾಂತಕ್ಕೆ ಸಂಬಂಧಪಟ್ಟಿರುವಂತದ್ದಲ್ಲ, ಅದು ಅನ್ಯ ದೇಶ. ಅದು ಕಫರ್ನಹೂಮಿಂದ ಸುಮಾರು 30 ಮೈಲಿ ಅಥವಾ 50 ಕಿಲೋಮೀಟರ್ ಮೇಲ್ಗಡೆ, ಅಥವಾ ಯೆರೂಸಲೇಮಿನಿಂದ 120 ಅಥವಾ 120 ಮೈಲಿ ಅಥವಾ ಹೆಚ್ಚು ಕಮ್ಮಿ 200 ಕಿಲೋಮೀಟರ್ ಉತ್ತರ ಭಾಗದಲ್ಲಿ, ಅಂದ್ರೆ ಗಲಿಲಾಯ ಸಮುದ್ರದಿಂದ ಇನ್ನು ಮೇಲಕ್ಕೆ ಒಂದು 40-50 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿಗೆ ಇಸ್ರೇಲ್ ಬಾರ್ಡರ್ ಬರುತ್ತೆ. ಬಾರ್ಡರ್ ದಾಟಿದ ಮೇಲೆ ಈ ಫಿಲಿಪ್ಪ ಕೈಸರ್ ಎನ್ನುವಂಥದ್ದು ಬರ್ತದೆ. ಅಲ್ಲಿಯೇ ಸ್ವಾಮಿ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ. ಯಾಕಪ್ಪ ಅಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಅಂತಂದ್ರೆ, ಅನ್ಯ ದೇಶಕ್ಕೆ ಹೋದಾಗ ಇದರ ಹಿಂದೆ ಜನ ಮುಗಿ ಬೀಳೋದು ಕಮ್ಮಿ ಆಗ್ತದೆ. ಎರಡನೇದಾಗಿ ತನ್ನ ಶಿಷ್ಯರೊಟ್ಟಿಗೆ ಸಮಯ ಕಳಲಿಕ್ಕೆ ಅವಕಾಶ ಆಗ್ತದೆ. ಈ ಫಿಲಿಪ್ಪ ಕೈಸರ ಪಟ್ಟಣ ಎನ್ನುವಂಥದ್ದು ಸಾಮಾನ್ಯವಾಗಿ 2ನೇ BC-ನಲ್ಲಿ ಹೇರೋದನ ಮಗನಾಗಿರುವಂತಹ ಫಿಲಿಪ್ಪನು ಕಟ್ತಾನೆ. ಇದು ರೋಮ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪಟ್ಟಣ ಇದೆ. ಯಾವ ಹೇರೋದನ ಮಗ ಅಂತಂದ್ರೆ, ಬೆತ್ಲೆಹೇಮಿನಲ್ಲಿರುವಂತಹ ಮಕ್ಕಳನ್ನ ಸಾಯಿಸಲಿಕ್ಕೆ ಆರ್ಡರ್ ಮಾಡಿರುವಂತಹ ಹೇರೋದನ ಮಗ ಫಿಲಿಪ್ಪ. ಯಾಕಂದ್ರೆ ಸತ್ಯದಲ್ಲಿ ಆ ಹೇರೋದನು 4 ಜನ ಹೇರೋದನ್ನು ನೋಡ್ತೇವೆ. ಇವನು ಹೇರೋದ ಗ್ರೇಟ್ ಅಂದ್ರೆ ಮಹಾ ಹೇರೋದನ ಮಗ. ಅವನ ಮೇಲೆ ಫಿಲಿಪ್ಪನ್ನು ಕಟ್ಕೊಳ್ತಾನೆ. ಕಟ್ಟಿ ಇದಕ್ಕೆ ಫಿಲಿಪ್ಪ ಕೈಸರ್ ಅಂತ ಹೆಸರಿಡ್ತಾರೆ. ಫಿಲಿಪ್ಪ ಅನ್ನುವಂಥದ್ದು ಅವನ ಹೆಸರು. ಕೈಸರ್ ಅಂತಂದ್ರೆ ರೋಮ ಚಕ್ರವರ್ತಿ ಆಗಿರುವಂತವರ ಹೆಸರು. ಕೈಸರ್ ಅಂತಂದ್ರೆ ಆಕ್ಚುಲ್ ಆಗಿ ಇದು ನಾಮಪದ, ಅದು ಹೆಸರಲ್ಲ. ರೋಮ ಸಾಮ್ರಾಜ್ಯವನ್ನು ಅನೇಕ ಜನರು ಆಳ್ತಾರೆ. ಅಗಸ್ಟಸ್, ಟೈಟಸ್, ಕ್ಲಾಡಿಯಸ್, ಡೆಮಿನಿಯನ್, ಇದೆ ಕೆಲವು ಜನರೆಲ್ಲ ಆಳ್ತಾರೆ ರೋಮ ಸರ್ಕಾರದವರು. ಅವ್ರಿಗೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಅಗಸ್ಟಸ್ ಸೀಸರ್, ಟೈಟಸ್ ಸೀಸರ್, ಕೈಸರ್ ಅಂದ್ರೆ ಸೀಸರ್ ಅಂತ. ಸೀಸರ್ ಎನ್ನುವಂಥದ್ದು ನಾಮಪದ. ಈ ಒಂದು ನಾಮಪದ ಎನ್ನುವಂಥದ್ದು ಈ ಒಂದು ಪಟ್ಟಣದ ಹೆಸರಲ್ಲಿದೆ. ಅದು ಇವನ ಹೆಸರು ಮತ್ತೆ ಸೀಸರ್ ಹೆಸರು ಎರಡೂ ಸೇರಿಸ್ಬಿಟ್ಟು ಈ ಪಟ್ಟಣಕ್ಕೆ ಹೆಸರು ಕೊಡುವಂಥದ್ದು ನೋಡ್ತಾ ಇದ್ದೇವೆ. ಮತ್ತು ಈ ಪಟ್ಟಣ ನಾವು ಅಲ್ಲಿ ಆಲೋಚನೆ ಮಾಡಿದ ರೀತಿಯಲ್ಲಿ ಇದು ರೋಮ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪಟ್ಟಣವಾಗಿದೆ. ಇದು ಆಲ್ಮೋಸ್ಟ್ ಲೈಕ್ ಎ ಕಾಸ್ಮೋಪಾಲಿಟನ್ ಸಿಟಿ. ಎಲ್ಲಾ ತರವಾಗಿರುವಂತಹ ಜನಾಂಗದವರು ಎಲ್ಲಿ ಕಾಸ್ಮೋಪಾಲಿಟನ್ ನೇಚರ್ ಇರುತ್ತೆ ಒಂದು ಸಿಟಿನಲ್ಲಿ, ಅಲ್ಲಿ ಸಾಮಾನ್ಯವಾಗಿ ಪಾಪ ಕೂಡ ಹೆಚ್ಚಿಗೆ ಇರುತ್ತೆ. ಯಾಕಂದ್ರೆ ಇಟ್ ಬಿಕಮ್ಸ್ ಮೋರ್ ಆಫ್ ಎ ಟೂರಿಸ್ಟ್ ಪ್ಲೇಸ್. ಸೊ ಇದು ಮಾರಲಿ ಇಸ್ ನಾಟ್ ದಟ್ ಅಪ್ರೈಟ್ಫುಲ್ ಕಂಟ್ರಿ. ಎರಡನೇದಾಗಿ ಈ ಪಟ್ಟಣದಲ್ಲಿ 3 ಮುಖ್ಯ ದೇವಾಲಯಗಳಿವೆ. ಒಂದು ಬಾಳ್ ದೇವತೆಯನ್ನು ವರ್ಷಿಪ್ ಮಾಡುವಂತ, ಆರಾಧನೆ ಮಾಡುವಂತ ಒಂದು ದೇವಾಲಯ. ಇನ್ನೊಂದು ಗ್ರೀಕರ ಫ್ಯಾನ್ ಎನ್ನುವಂತ ಒಂದು ದೇವರ ದೇವಾಲಯ, ಫ್ಯಾನ್ ಗಾಡ್. ಈ ದೇವಾಲಯ ಬಂತಂದ್ರೆ ಅರ್ಧ ಹೋತ, ಅರ್ಧ ಮನುಷ್ಯ. ಹೋತ ಅಂದ್ರೆ ಗೊತ್ತಲ್ಲ, ಮೇಕೆ ಹೋತ. ಹೇಗಪ್ಪ ಅಂದ್ರೆ ನಮ್ಮಲ್ಲಿ ಗಣಪತಿ ಇದಾರಲ್ಲ, ಅರ್ಧ ಆನೆ ಅರ್ಧ ಮನುಷ್ಯ ಇದ್ದಂಗೆ ಈ ಫ್ಯಾನ್ ದೇವತೆ ಅಂದ್ರೆ ಅರ್ಧ ಹೋತ ಅರ್ಧ ಮನುಷ್ಯ, ಅದೊಂದು ದೇವಾಲಯ. ಮತ್ತೆ ಮೂರನೇದಾಗಿ ಹೇರೋದನು ಅಗಸ್ಟಸ್ ಸೀಸರ್ನ ಒಂದು ಪ್ರತಿಮೆ ಇಟ್ಬಿಟ್ಟು ಅವನು ಒಂದು ದೇವಾಲಯ ಕಟ್ಟಿದ್ದಾರೆ. ಯಾಕಂದ್ರೆ ರೋಮ ಸರ್ಕಾರ ಸಾಮ್ರಾಜ್ಯದಲ್ಲಿ ರಾಜನು ಕೂಡ ದೇವರಿಗೆ ಸರಿಸಮಾನ. ಅವನನ್ನು ಕೂಡ ಒಂದು ವಿಗ್ರಹ ಮಾಡಿ ಪೂಜೆ ಮಾಡಬೇಕು. ಅಗಸ್ಟೀಸರ್ನ ದೇವಸ್ಥಾನ ಕೂಡ ಇಲ್ಲಿ ಒಂದೈತೆ. ಈ 3ಕ್ಕೆ ಇದು ಫೇಮಸ್ ಆಗಿರುವಂತ ಒಂದು ಪಟ್ಟಣ ಇದೆ. ಇಂಥ ಒಂದು ಸ್ಥಳಕ್ಕೆ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನು ಶಿಷ್ಯರೊಟ್ಟಿಗೆ ಬರ್ತಾನೆ.
ಆ ಬಂದಂತ ಸಂದರ್ಭದಲ್ಲಿ ಶಿಷ್ಯರಿಗೆ ಸಮಯವನ್ನು ಕಳೆಯುತ್ತಾ ಎಷ್ಟು ಸಂಗತಿಗಳನ್ನ ಆ ಶಿಷ್ಯರು ಬೋಧಿಸಿದ್ರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ಪ್ರಸ್ತಾವ ಮಾತ್ರ ಬರೆಯಲ್ಪಟ್ಟಿದೆ. ಏನ್ ಕೇಳಿದ್ದಾನೆ ಯೇಸು ಕ್ರಿಸ್ತನ್ ಅಂತಂದ್ರೆ, ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಶಿಷ್ಯರಿಗೆ. ಒಂದು ಪ್ರಶ್ನೆ ಏನಂತಂದ್ರೆ, ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂತಂದ್ರೆ, ನೀವು ನನ್ನನ್ನು ಯಾರು ಅನ್ನುತ್ತೀರಿ? ಮೊದಲನೇ ಪ್ರಶ್ನೆ 13ನೇ ವಚನದಲ್ಲಿದೆ, ಎರಡನೇ ಪ್ರಶ್ನೆ 15ನೇ ವಚನದಲ್ಲಿದೆ. ಎರಡು ಪ್ರಶ್ನೆಗಳು ಕೇಳ್ತಾರೆ ಶಿಷ್ಯರಿಗೆ. ಒಂದು, ಮನುಷ್ಯ ಕುಮಾರನಾಗಿರುವಂತ ನನ್ನನ್ನು ಜನರು ಯಾರು ಎನ್ನುತ್ತಾರೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಅಂತಂದ್ರೆ, ಸರಿ ಜನರು ಇವನ್ನೆಲ್ಲ ಹೇಳ್ತಾರೋ ನಿಜ, ಬಟ್ ನೀವೇ ಹೇಳ್ತೀರಿ? ಎರಡನೇ ಪ್ರಶ್ನೆ. ಈ ಮೊದಲನೇ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಹೆಂಗಪ್ಪ ಇದೆ ಅಂತಂದ್ರೆ, ಪ್ರಶ್ನೆನೆಲ್ಲ ಉತ್ತರ ಇದೆ. ಪ್ರಶ್ನೆನೆಲ್ಲ ಉತ್ತರ ಅಂದ್ರೆ ಅರ್ಥ ಏನಂತಂದ್ರೆ 2 + 2 4 ಅಲ್ವಾ ಅನ್ನೇ. ನೋಡಿ ಏನಿದೆ ಸ್ವಾಮಿ ಪ್ರಶ್ನೆಗೆ ಒಂದು, ಜನರು ಮನುಷ್ಯ ಕುಮಾರನೆಂಬಂತ ನನ್ನನ್ನ, ಮನುಷ್ಯ ಕುಮಾರ ಯೇಸು ಕ್ರಿಸ್ತನು, ಅದೇ ಉತ್ತರ. ಮನುಷ್ಯ ಕುಮಾರನೆಂಬ ನನ್ನನ್ನ ಜನರು ಹೇಳ್ತಾರೆ. ಎರಡನೇ ಪ್ರಶ್ನೆಯಲ್ಲಿ ನೀವೇ ಹೇಳ್ತೀರಿ. ಇದಕ್ಕೆ ಉತ್ತರವನ್ನ ಅವರು ಕೊಡುವಂತಹ ಸಂಗತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು ಈ ಉತ್ತರವನ್ನ ಅವರಿಂದ ತಗೊಳ್ಬೇಕಾದ್ರೆ ಪಬ್ಲಿಕ್ ಬಗ್ಗೆ ಇಸ್ ನಾಟ್ ಕನ್ಸರ್ನ್. ಜನರು ನನ್ನನ್ನು ಏನ್ ಹೇಳ್ತಿದ್ದಾರೆ, ನನ್ನ ರೇಟಿಂಗ್ ಯಾವ ರೀತಿ ಬರ್ತಾ ಇದೆ, ನನ್ನ ಕವರೇಜ್ ಯಾವ ರೀತಿ ಇದೆ, ನನ್ನ ಪಾಪ್ಯುಲಾರಿಟಿ ಎಷ್ಟು ಮಟ್ಟಿಗಿದೆ, ಅದು ಯೇಸು ಕ್ರಿಸ್ತನಿಗೆ ಬೇಕಾಗಿಲ್ಲ. ದಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ಅಟ್ ಆಲ್. ಬಟ್ ಯಟ್ he would like to get the answer from his disciples. Other what he was more concerned was, what do his disciples know about him or talk about him? ಅವನು ಏನಪ್ಪ ಅಂತಂದ್ರೆ, ತನ್ನನ್ನು 3.5 ವರ್ಷಗಳ ಕಾಲ ಹಿಂಬಾಲಿಸುವಂತ ಈ ಶಿಷ್ಯರು ನನ್ನ ಪುಸ್ತಕ ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಅದು ಅವರಿಗೆ ಬೇಕು. ಅದು ಕೂಡ ಯಾವ ಹಿನ್ನೆಲೆಯಲ್ಲಿ ಬೇಕು? ಜನರು ಏನ್ ಹೇಳ್ತಿದ್ದಾರೆ ಮತ್ತು ಇವರೇನು ಹೇಳ್ತಾರೆ. ಯಾಕಂದ್ರೆ ಸತ್ಯ ಯಾವುದು, ಅಸತ್ಯ ಯಾವುದು? ಬರೀ ಸತ್ಯ ಹೇಳ್ಬಿಟ್ಟು ಅಸತ್ಯ ಹೇಳಿಲ್ಲ ಅಂತಂದ್ರೆ ಆಗೋದಿಲ್ಲ. ಎರಡೂ ಬೇಕು. ಎರಡನ್ನೂ ಕೂಡ ಗಮನಿಸಿ ಅರ್ಥ ಮಾಡಿಕೊಂಡಾಗಲೇ ಪರಿಪೂರ್ಣವಾಗಿರುವಂತ ಒಂದು ಅಹಂಕಾರ ಎನ್ನುವಂಥದ್ದು ಸಿಗ್ತದೆ. ಆ ಉದ್ದೇಶದಿಂದ ಕೇಳ್ತಾ ಇದ್ದಾರೆ. ಆ ರೀತಿ ಕೇಳೋದಕ್ಕೆ ಉತ್ತರ ನಾವು ಗಮನಿಸ್ತೇವೆ. ಅದೇ 14ರಲ್ಲಿ ಹೇಳ್ತಾರೆ, ನಿನ್ನಲ್ಲಿ ಕೆಲವರು ಸ್ನಾನಿಕರಾಗಿರುವುದು ಯಾವನ್ನುತ್ತಾರೆ, ಕೆಲವರು ಏನೇನು ಅನ್ನುತ್ತಾರೆ, ಬೇರೆ ಕೆಲವರು ಎರಿಮೆಯನ್ನು, ಹೀಗೆಲ್ಲ ಪ್ರವಾದಿಗಳು ಒಬ್ಬರು ಅನ್ನುತ್ತಾರೆ ಎಂದು ಹೇಳಿದರು. ಉತ್ತರ ಕೊಟ್ಟರು. 3 ಡೈರೆಕ್ಟ್ ಆನ್ಸರ್ಗಳು, ಇನ್ನೊಂದು ಇಂಡೈರೆಕ್ಟ್ ಆಗಿ. ಡೈರೆಕ್ಟ್ ಕೊಟ್ಟಿರುವಂತದ್ದು ಏನು, ಆನ್ಸರ್ಗಳು ಕೊಟ್ಟಿರುವಂತದ್ದು ಏನಂತಂದ್ರೆ, ಮೊದಲನೇದಾಗಿ ಉದಾಹರಣೆಗೆ ಕಾಲಂಕಾರವಾದ ತಕ್ಕೊಳ್ಳೋಣ. ನಿನ್ನಲ್ಲಿ ಕೆಲವರು ಏನೇನೆಂಬುದಾಗಿರುತ್ತಾರೆ. ಏನೇನು ಕ್ರಿಸ್ತಪೂರ್ವ 800 ವರ್ಷಗಳಲ್ಲಿ ಇದ್ದಂಥವು, ಇಸ್ರಾಯೇಲ್ ಒಂದು ಸಾಮ್ರಾಜ್ಯದಲ್ಲಿ ಇದ್ದಂಥವು. ಏನೇನು ಒಬ್ಬ ಪ್ರಭಾವಿತವಾಗಿರುವಂತಹ ಪ್ರವಾದಿಯಾಗಿರುವಂತ ಆತನು ಅಹಾಬನನ್ನು ಕೂಡ ಖಂಡಿಸಿರುವಂತಹ ಧೈರ್ಯವುಳ್ಳಂತ ಒಬ್ಬ ಪ್ರವಾದಿ. ಬರೀ ಖಂಡಿಸುವುದು ಮಾತ್ರವಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಕೂಡ ಆತನು ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಉದಾಹರಣೆಗೆ ಒಬ್ಬ ವಿಧವೆಯ ಮಗನನ್ನು, ಸತ್ತೋಗಿರುವಂತಹ ಮಗನನ್ನು ಎಬ್ಬಿಸಿದನು. ಎರಡನೇದಾಗಿ ಈ ಬಾಳ್ ದೇವತೆಯನ್ನ ಆರಾಧಿಸುವಂತ ಆ ಪೂಜಾರಿಗಳನ್ನ ಚಾಲೆಂಜ್ ಮಾಡಿದ್ರು ಇಸ್ರಾಯೇಲ್ ಮುಂದೆ. ಯಾಕಂದ್ರೆ ಇಸ್ರಾಯೇಲ್ ಕೂಡ ಬಾಳ್ ದೇವತೆಯನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ರು. ಅದರಿಂದ ಯೆಹೋವನು ನಿಜವಾಗಿರುವ ದೇವರು ಅಥವಾ ಬಾಳ್ ದೇವತೆಗಳು ನಿಜವಾಗಿರುವ ದೇವರು ಸವಾಲು ಮಾಡ್ತಾರೆ. ನೀವು ಸೆಟಲ್ ಮಾಡ್ಕೊಳ್ರಿ, ತಿಳ್ಕೊಳ್ರಿ. ಬ್ಲೈಂಡ್ ಆಗಿ ನೀವು ಬಾಳ್ ದೇವತೆಯನ್ನ ನೀವು ಹಿಂಬಾಲಿಸಬೇಡ್ರಿ. ಯಾಕಂದ್ರೆ ಇಸ್ರಾಯೇಲ್ ಜನರಲ್ಲೂ ಕೂಡ ವಿಗ್ರಹಗಳು ಕೊಡ್ತಾರೆ, ಅದನ್ನು ಚಾಲೆಂಜ್ ಮಾಡ್ತಾರೆ. ಒಂದ್ ವೇಳೆ ಬಾಳ್ ದೇವತೆಯನ್ನೇ ನಿಜವಾಗಿರುವುದಾದರೆ ಈ ಯಜ್ಞವೇದಿಯ ಮೇಲೆ ಇಡಲ್ಪಟ್ಟಿರುವಂತಹ ಅರ್ಪಣೆಯನ್ನು ಆತನು ಬೆಂಕಿಯಿಂದ ದಹಿಸಬೇಕು. ಯೆಹೋವ ದೇವರು ನಿಜವಾಗಿರುವುದಾದ್ರೆ ಆತನು ದಹಿಸ್ತಾರೆ, ಚಾಲೆಂಜ್ ಮಾಡ್ತಾರೆ. ಅದು ನಮ್ಮ ಕುರಿತ ಕಥೆ ಅಲ್ಲ. ಕಡೆಗೆ ಆ ಯಜ್ಞವೇದಿಯ ಮೇಲೆ, ಬಲಿಪೀಠದ ಮೇಲೆ ಒಂದು ಪಶುವನ್ನು ವಧಿಸಿ ಅದರ ಮಾಂಸವನ್ನು ಇಡ್ತಾರೆ.
ಬಾಳ್ ದೇವರಿಗೆ ಸಂಬಂಧಪಟ್ಟಿರುವಂತ ಆ ಒಂದು ಪೂಜಾರಿಗಳ ಬಂದು ಸುತ್ತ ಕುಣಿತಾರೆ, ಕರೀತಾರೆ, ಚಾವಟಿಯಿಂದ ಹೊಡ್ಕೊತಾರೆ, ಕತ್ತಿಯಿಂದ ಕುಯ್ಕೊತಾರೆ. ಏನ್ ಮಾಡಿದ್ರು ಕೂಡ ಬಾಳ್ ದೇವತೆ ಯಾವ ರೀತಿಯ ಉತ್ತರ ಕೊಡಲ್ಲ. ಅದೇ ಸಂದರ್ಭದಲ್ಲಿ ಈತನಾದ್ರೂ ಏನ್ ಮಾಡ್ತಾನೆ, ಆ ಒಂದು ಮಾಂಸದ ಮೇಲೆ 12 ತಂಬಿಗೆ ನೀರನ್ನು ವಹಿಸ್ಬಿಟ್ಟು ನೆನೆಸ್ಬಿಟ್ಟು ಯೆಹೋವನಿಗೆ ಪ್ರಾರ್ಥನೆ ಮಾಡುವಾಗ ಆಕಾಶದ ಬೆಂಕಿ ಬಿದ್ದು ಆ ಒಂದು ಯಜ್ಞವು ಸಂಪೂರ್ತಿಯಾಗಿ ದಹಿಸಬಾರದು. ಈಗ ಅರ್ಥ ಆಯ್ತಾ ಯಾರು ನಿಜವಾಗಿ ದೇವರು ಅಂತ ಹೇಳಿ. ಆ ಬಾಳ್ ದೇವತೆಯ ಪೂಜಾರಿಗಳನ್ನು ಕೂಡ ಅಲ್ಲೇ ಕತ್ತಿದ್ದ ಏನ್ ಮಾಡ್ತಾರೆ, ಹತ ಮಾಡ್ತಾರೆ. ಅಂತ ಒಂದು ಧೈರ್ಯಸ್ಥ. ಅಷ್ಟು ಮಾತ್ರವಲ್ಲದೆ ಅವನು ದುಪ್ಪಟ್ಟಿಯಿಂದ ಯೋರ್ದನ್ ಒಳಗೆ ಹೊಡೆಯುವಾಗ ಯೋರ್ದನ್ ಹೊಳೆ ಏನಾಗುತ್ತೆ, ಎರಡಾಗ ಆಗುತ್ತೆ. ಈ ತರನೇ ಯಾತಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಿಗೆ ಕಂಪೇರ್ ಮಾಡ್ತಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತರು ಅದೇ ಕೆಲಸ ಮಾಡ್ತಾರೆ. ಆತನ ಒಂದು ಬೋಧನೆ ಎನ್ನುವಂಥದ್ದು ಅಧಿಕಾರಯುಕ್ತವಾಗಿತ್ತು. ಆತನ ತಪ್ಪು ಕಡಿಲಿಕ್ಕೆ ಎಷ್ಟೋ ಪರಿಸಾಯರು ಬಂದರೂ ಕೂಡ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಆತನಿಗೆ. ಯೇಸು ಕ್ರಿಸ್ತನು ಕೂಡ ಅನೇಕ ತರವಾಗಿರುವಂತಹ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಸತ್ತವರನ್ನು ಕೂಡ ಯೇಸು ಕ್ರಿಸ್ತನ ಒಪ್ಪಿಸಿದರು. ಅಷ್ಟು ಮಾತ್ರವಲ್ಲದೆ ಮಲಾಕಿ ಗ್ರಂಥ 4ನೇ 5ನೇ ವಚನದಲ್ಲಿ ಯೇಸು ಮೆಸ್ಸಿಯನು ರಾಜ್ಯವನ್ನು ಕಟ್ಟೋದಕ್ಕಿಂತ ಮೊದಲು ಏನೇನು ಬರ್ತಾನೆ ಅಂತ ಐತೆ ಮಲಾಕಿ 4:5. ಅದನ್ನು ಈತನೇ ಆತನ ಎಲಿಯನು ಎನ್ನುವಂತ ರೀತಿಯಲ್ಲಿ ಏನೇನಿಗೆ ಯೇಸು ಕ್ರಿಸ್ತನ ಅಲ್ಲಿ ಹೋಲಿಸುವಂತದನ್ನು ನೋಡ್ತಾ ಇದ್ದಾರೆ. ಕೆಲವು ಜನರು ಎರಿಮೇನೆಂಬುದಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎರಿಮೆಯನ್ನು ಸುಮಾರು ಕ್ರಿಸ್ತಪೂರ್ವ 600 ವರ್ಷಗಳಿಂದ ಇದ್ದಂಥವನು. ಅವನಿಗೆ ಇನ್ನೊಂದು ಹೆಸರು ಕೂಡ ಇದೆ, ಏನಂತಂದ್ರೆ ವೀಪಿಂಗ್ ಪ್ರಾಫಿಟ್ ಅಂತ ಹೇಳಿ, ಅಳುವಂತ ಪ್ರವಾದಿ. ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಏನು ಯೂದ ಸಾಮ್ರಾಜ್ಯಕ್ಕೆ ಪ್ರವಾದಿ ಆಗಿರ್ತಾನೆ. ಯೂದ ಸಾಮ್ರಾಜ್ಯದಲ್ಲಿ ಇರುವಂತಹ ಒಂದು ಪಾಪದ ಸ್ಥಿತಿ, ಅವರು ಯೆಹೋವ ದೇವರನ್ನು ತೊರೆದು ಆತನ ವಿಧಿಗಳನ್ನ ಉಲ್ಲಂಘಿಸಿ ದೇವಾಲಯದಲ್ಲಿರುವಂತಹ ಆರಾಧನೆಯನ್ನು ಕೂಡ ಉಲ್ಲಂಘಿಸಿ ಅವರು ಪಾಪದಲ್ಲಿ ಜೀವಿಸುವಂತಹ ಒಂದು ಜೀವಿತವನ್ನು ನೋಡುವಾಗ ಅಳ್ತಾನೆ. ಯಾಕಂತ ಗೊತ್ತಾ, ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಇಸ್ರಾಯೇಲ್ ಸಾಮ್ರಾಜ್ಯ ಪಾಪದಲ್ಲಿರುವಂತಹ ಸಿರಿಯ ದೇಶದವರು ಬಂದು ಏನ್ ಮಾಡ್ತಾರೆ, ಅವ್ರ ಮೇಲೆ ಯುದ್ಧ ಮಾಡಿ ಅನೇಕರನ್ನ ಸಾಯಿಸಿಬಿಟ್ಟು ಮಿಕ್ಕಿರುವಂತವರೆಲ್ಲ ಸೆರೆ ಒಯ್ತಾರೆ. ಕಡೆಗೆ ಇಸ್ರೇಲ್ ದೇಶ ಅನ್ನೋದು ಖಾಲಿ ಆಗ್ತದೆ. ಯಾಕಂದ್ರೆ ಇಸ್ರೇಲ್ ದೇಶ ಅಷ್ಟೊತ್ತಿಗೆ ಸೊಲೊಮೋನ ಕಾಲವಾದ್ಮೇಲೆ ಅದು 2 ಭಾಗ ಆಗಿರುತ್ತೆ. ಮೇಲೆ ಇಸ್ರೇಲ್ ಪ್ರಾಂತ, ಉತ್ತರದಲ್ಲಿ ಕೆಳಗಡೆ ಯೂದ ಸಾಮ್ರಾಜ್ಯ. ಯಾಕೆ ಇವ್ರು ಅರ್ಥಲ್ಲಪ್ಪ ಅಂತಂದ್ರೆ ನೋಡಿ, ನಿಮಗೂ ಇದೇ ಗತಿ ಬರುತ್ತೆ. ನೀವು ಇದೇ ರೀತಿಯಾಗಿ ಕತ್ತಿಯಿಂದ ಹತರಾಗ್ತೀರಿ, ದೇವ್ರ ಕಡೆಗೆ ತಿರುಗಿಕೊಳ್ಳ್ರಿ ಅಂತೇಳಿ ಅಳ್ತಾ 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 ಅದರಿಗೆ ಪ್ರಬೋಧನೆ ಮಾಡ್ತಾ ಇರ್ತಾರೆ. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು ಕೂಡ ಹೆಚ್ಚು ಕಮ್ಮಿ ಅದೇ ರೀತಿಯಾಗಿ ಸೇವೆ ಮಾಡ್ತಾರೆ. ಮತ್ತಾಯನ ಬರೆಸುವಂತ 23ನೇ ಅಧ್ಯಾಯ 37ನೇ ವಚನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯೆರೂಸಲೇಮ್ ಅನ್ನು ನೋಡಿ ಯೇಸು ಕ್ರಿಸ್ತನು ಹೇಳ್ತಾರೆ, ಏನ್ ಹೇಳ್ತಾರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳನ್ನ ಕೊಲ್ಲುವಂತವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯ ಮಲೆಯಲ್ಲಿ ದಾಚಿಕೊಳ್ಳುವ ರೀತಿಯಲ್ಲಿ ನಾನು ನಿನ್ನನ್ನು ದಾಚಿಕೊಳ್ಳಿಕ್ಕೋಸ್ಕರವಾಗಿ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ನೀನು ನನ್ನ ಬಳಿ ಬರ್ತಾ ಇಲ್ಲ. ಯಾಕೆ ಯೇಸು ಕ್ರಿಸ್ತರು ಎಷ್ಟೇ ಮುಂದಾಗ ಅರ್ಥನಪ್ಪ ಅಂತಂದ್ರೆ, ಯೇಸು ಕ್ರಿಸ್ತರು ಶಿಲುಬೆ ಹೊಂದಿದ ಮೇಲೆ ಇನ್ನೊಂದು 30 ವರ್ಷಗಳಲ್ಲಿ ಟೈಟಸ್ ಎಂಬುದು ಚಕ್ರವರ್ತಿ ಬಂದ್ಬಿಟ್ಟು ಯೆರೂಸಲೇಮ್ ಅನ್ನ ಮುತ್ತಿಗೆ ಹಾಕಿ ದೇಶವನ್ನು ಅದೇನ್ ಮಾಡ್ತಾನೆ, ನಿರ್ಣಾಮ ಮಾಡ್ತಾನೆ. ಜೋಸೆಫ್ ಎಂಬಂತ ಒಬ್ಬ ಇತಿಹಾಸಕಾರನ ಬರೀತಾನೆ, 10 ಲಕ್ಷ ಇಸ್ರಾಯೇಲ್ರನ್ನ ಯೆರೂಸಲೇಮಿನಲ್ಲಿ ಅವತ್ತು ಅವ್ರು ಹತ ಮಾಡ್ತಾರೆ. ಸುಮಾರು ಯೆರೂಸಲೇಮ್ ಬೀದಿಗಳಲ್ಲಿ 1 ಅಡಿ ರಕ್ತ ನಿಂತದಂತೆ, ದೇವಾಲಯವನ್ನು ಕೆಡವಾಗ್ತಾರೆ. 20 ಲಕ್ಷ ಇಸ್ರಾಯೇಲ್ರು ಅಲ್ಲಿಂದ ಪರಾರಿಯಾಗಿ ತಮ್ಮ ದೇಶವನ್ನು ಕಳ್ಕೊಳ್ತಾರೆ. ಆ ದೃಶ್ಯ ಯೇಸು ಕ್ರಿಸ್ತನ ಮನಸ್ಸಿಗೆ ಬರ್ತಾ ಇದೆ. ಯೆರೂಸಲೇಮೇ ಯೆರೂಸಲೇಮೇ, ನಿನ್ನ ಗತಿನ ಹೇಳಿ ಅಳ್ತಾನೆ. ಅದಕ್ಕೋಸ್ಕರ ಕೂಡ ಆತನನ್ನ ಯೆರೆಮೀಯನಿಗೆ
ಅವರು ಹೋಲಿಸಿರುವಂತದ್ದು ನೋಡ್ತೇವೆ. ಮೂರನೇದಾಗಿ ಇಲ್ಲಿ ನಾವು ಗಮನಿಸುವಾಗ ಅವರು ಕೆಲವು ಜನರು ನಿನ್ನನ್ನು ಸ್ನಾನಿಕನಾಗಿರುವಂತಹ ಯೆಹೋವನ ಎಂಬುದಾಗಿ ಹೇಳುತ್ತಾರೆ ಎಂಬುದಾಗಿ ಕೂಡ ಹೇಳ್ತಾರೆ. ಸ್ನಾನಿಕನಾಗಿರುವಂತಹ ಯೆಹೋವನನ್ನು ಕೂಡ ಅದೇ ರೀತಿಯಾಗಿ ಮಾತನಾಡ್ತಾರೆ. ದೇವರ ರಾಜ್ಯವು ಸಮೀಪಿಸಲ್ಪಟ್ಟಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿ. ಇಸ್ರಾಯೇಲ್ ಜನರಿಗೆ ಒಂದು ಕರೆಯನ್ನು ಕೊಡ್ತಾರೆ, ನಿಮ್ಮ ದುರಾಚಾರವಾದ ಜೀವಿತವನ್ನು ಬಿಟ್ಟು ಬಿಡ್ರಿ, ದೇವರ ಕಡೆಗೆ ತಿರುಗಿಕೊಳ್ಳಿ. ಯಾಕಂದ್ರೆ ದೇವರ ರಾಜ್ಯವು ಸಮೀಪಿಸುವಂತ ಕಾಲ ಹತ್ತಿರವಾಗಿದೆ ಎಂಬುದಾಗಿ ಈತನನ್ನು ಕೂಗಿ ಹೇಳ್ತಾ ಇರ್ತಾರೆ. ಯೇಸು ಕ್ರಿಸ್ತನ ಸೇವೆ ಕೂಡ ಅದೇ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ. ಸ್ನಾನಿಕನಾಗಿರುವಂತ ಯೆಹೋವನನ್ನು ಕೂಡ ಏನ್ ಮಾಡ್ತಾನೆ, ಫಿಲಿಪ್ಪನನ್ನು ಖಂಡಿಸ್ತಾನೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಖಂಡಿಸ್ತಾನೆ. ಈ ರೀತಿಯಾಗಿ ಮೂರು ತರವಾಗಿರುವಂತಹ ವ್ಯಕ್ತಿಗಳನ್ನ ಹೋಲಿಸಿ ಅವರು ಮಾಡುವಂತದ್ದು ನೋಡ್ತೇವೆ. ಮತ್ತೆ ಜೊತೆಗೆ ಇದ್ಯಾವುದೋ ಪ್ರವಾದಿ ಎಂಬುದಾಗಿ ಹೇಳ್ತಾರೆ ಅಂತ ಬೇರೆಯವರ ಕುರಿತಾಗಿರುವಂತ ಒಂದು ಸಂಗತಿಯನ್ನ ಇಲ್ಲಿ ತಿಳಿಸುವಂತದ್ದು ನೋಡ್ತಾ ಇದ್ದೇವೆ. ಒಂದು ವೇಳೆ ಇವತ್ತಿನ ದಿವಸ ಇದೇ ಪ್ರಶ್ನೆ ಕೇಳಿದ್ರೆ ಇನ್ನು ಅನೇಕ ಉತ್ತರಗಳು ಬರ್ತವೆ. ಇವತ್ತೇನು ಹೇಳ್ಕೊಡ್ತಾರೆ ಯೇಸು ಕ್ರಿಸ್ತನ ಕುರಿತಾಗಿ? ನನಗೆ ಗೊತ್ತಿರೋ ರೀತಿಯಲ್ಲಿ ಇಸ್ಲಾಂ ಮುಸ್ಲಿಮರು ಏನ್ ಹೇಳ್ತಾರೆ ಯೇಸು ಕ್ರಿಸ್ತನ ಕುರಿತಾಗಿ? ಇಸ್ಲಾಂ ಧರ್ಮದವರು ಹೇಳುವಂತದ್ದು ಏನಂತಂದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಅತ್ಯಂತ ಉತ್ತಮವಾಗಿರುವಂತಹ ಒಂದು ಮಾತನ್ನೇ ಹೇಳ್ತಾರೆ. ಇಸ್ಲಾಂ ಧರ್ಮದಲ್ಲಿ ಸುಮಾರು ಅವರು 500ಕ್ಕೂ ಹೆಚ್ಚಾಗಿರುವಂತಹ ಪ್ರವಾದಿಗಳು ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ 26 ಜನ ಪ್ರವಾದಿಗಳು ಪ್ರಾಮುಖ್ಯ. ಈ ಪ್ರಾಮುಖ್ಯವಾಗಿರುವಂತಹ 26 ಪ್ರವಾದಿಗಳು ಯೇಸು ಕ್ರಿಸ್ತನಿದ್ದಾರೆ. ಅವರು ಯೇಸು ಕ್ರಿಸ್ತನ ಕನ್ಯೆ ಮರಿಯಳ ಜನನವನ್ನು ಅವರು ಒಪ್ಕೊಂತಾರೆ, ಯೇಸು ಕ್ರಿಸ್ತನ ಪವಿತ್ರವಾಗಿರುವ ಜೀವಿತವನ್ನು ಒಪ್ಕೊಂತಾರೆ, ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನು ಮಾಡಿರುವಂತದ್ದು ಒಪ್ಕೊಂತಾರೆ, ಯೇಸು ಕ್ರಿಸ್ತನು ತಿರುಗಿ ಈ ಲೋಕಕ್ಕೆ ಬರ್ತಾನೆ ಅಂತ ಕೂಡ ಒಪ್ಕೊಂತಾರೆ. ಆದ್ರೆ ಎಲ್ಲೋ ಒಪ್ಪಲ್ಲ ಗೊತ್ತಾದ್ರು, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಿರುವಂತದ್ದು ಪುನರುತ್ತರವಾಗಿರುವಂತದ್ದು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದ್ರೆ ಎಲ್ಲರೂ ಹೊಟ್ಟೆ ಅಲ್ರಿ ಅಲ್ಲ, ತನ್ನ ಪ್ರವಾದಿಯನ್ನ ಜನ ಶಿಲುಬೆ ಆಗ್ತಾನೆ, ದೇವರು ಸುಮ್ಮನೆ ಇರ್ತಾನೆ ಅಲ್ರಿ. ತನ್ನ ಪ್ರವಾದಿ ಅದನ್ನು ಕಾಪಾಡಕ್ ಆಗಲ್ವಾ? ಅವ್ರು ಶಿಲುಬೆ ಹಾಕುವ ಸಂದರ್ಭದಲ್ಲಿ ಅಲ್ಲ ಏನ್ ಮಾಡ್ತಾನಪ್ಪ ಅಂತಂದ್ರೆ ಯೇಸು ಕ್ರಿಸ್ತನ ರೀತಿಯಲ್ಲಿ ಕಾಣುವಂತ ಇನ್ನೊಬ್ಬ ವ್ಯಕ್ತಿಯನ್ನು ಅಲ್ಲಿ ಇಟ್ಟುಬಿಟ್ಟು ಇವನನ್ನ ಪರಲೋಕಕ್ಕೆ ತೆಗೆದುಬಿಡ್ತಾನೆ. ಈ ಜನರು ಗುರುತಾಗದೆ ಏನ್ ಮಾಡ್ತಾರೆ, ಅವನೇ ಯೇಸು ಕ್ರಿಸ್ತ ಅಂತೇಳಿ ಶಿಲುಬೆ ಹಾಕ್ಬಿಡ್ತಾರೆ. ಮತ್ತೆ ಪುನರುತ್ಥಾನ ಹೆಂಗಾದಂತ ಕೇಳಿದ್ರೆ ಪುನರುತ್ಥಾನ ಅಂದ್ರೆ ಇವೆಲ್ಲ ತುಂಬಾ ಹಳೆಯ ಬಂದಿರೋದು ಬೈಬಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಕ್ರೈಸ್ತರೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಹಿಂಗೆ ಹೇಳ್ತಾರೆ. ಎಲ್ಲ ಒಳ್ಳೆಯದೇ, ಆದ್ರೆ ಪ್ರಾಮುಖ್ಯವಾಗಿರುವ ಸಂಗತಿ ಏನೋ ಒಪ್ಪಲ್ಲ. ಏನ್ ಪ್ರಯೋಜನ? ಯೇಸು ಕ್ರಿಸ್ತನ ಮರಣದ ಬಗ್ಗೆ ಬಹಳ ಚೆನ್ನಾಗಿರ್ತದೆ. ಡಮಸ್ಕಸ್ ಎಂಬುವಂತ ಊರಿದೆ, ನಿಮ್ಗೆ ಗೊತ್ತಿದೆಯಲ್ಲ, ಅಲ್ಲಿ ಒಂದು ಮಾರ್ಬಲ್ ಮಾಸ್ಕ್ ಇದೆ. ದಟ್ ಮಾಸ್ಕ್ ವಾಸ್ ಬಿಲ್ಟ್ ಬೈ ಕ್ರಿಶ್ಚಿಯನ್ಸ್ ಅಂತ. ಯೇಸು ಕ್ರಿಸ್ತ ಅಲ್ಲಿಗೆ ಬರ್ತಾನಂತೆ, ಅಲ್ಲಿಂದ ಯೆರೂಸಲೇಮ್ ನಡ್ಕೊಂಡ್ ಬಂದ್ಬಿಟ್ಟು ಯೆರೂಸಲೇಮ್ ನಲ್ಲಿ ಬಂದು ಒಂದು ಶಿಲುಬೆ ತಗೊಂಡು ಮುರಿದಾಕ್ತಾನಂತೆ ಯೇಸು ಕ್ರಿಸ್ತ. ಈ ಶಿಲುಬೆಯ ಮುಖಾಂತರವಾಗಿ ಎಷ್ಟೋ ಕೋಟಿ ಜನ ಮಿಸ್ಗೈಡ್ ಆಗ್ಬಿಟ್ಟಿದ್ದಾರೆ, ನಾ ಸತ್ತೇ ಇಲ್ಲ ಅಂತೇಳಿ ಅಲ್ಲಾನ ಕುರಿತಾಗಿ ಹೇಳಿ ಅಲ್ಲಾ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಅಂತ ಅವ್ರು ಹೇಳ್ತಾರೆ. ಎಲ್ಲಿ ಹುಟ್ಟು ಜನ ಏನ್ ಮಾತಾಡ್ತಾರೆ? ಹಿಂದೂಯಿಸಂನಲ್ಲಿ ಏನ್ ಹೇಳ್ತಾರೆ ನಮ್ಗೆ ಗೊತ್ತಲ್ಲ, ಎಷ್ಟೋ ಅವತಾರಗಳಿವೆ. ಧರ್ಮವನ್ನು ಸ್ಥಾಪಿಸಲಿಕ್ಕೋಸ್ಕರವಾಗಿ ದೇವರು ತರತರವಾಗಿರುವಂತಹ ಅವತಾರಗಳನ್ನ ಹಾಕೊಂಡು ಬರ್ತಾನೆ. ಯೇಸು ಕ್ರಿಸ್ತನಿಗೆ ಕೂಡ ಒಂದು ಅವತಾರನೇ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಇದ್ರ ಬಗ್ಗೆ. ಪ್ರಾಬ್ಲಮ್ ಎಲ್ಲ ಬರುತ್ತಪ್ಪ ಅಂತಂದ್ರೆ ಅವ್ನ ಅವತಾರ ಅಲ್ಲಪ್ಪ, ಆತನೇ ದೇವರು, ಅವ್ರು ಬಿಟ್ಟರೆ ದೇವರು ಬೇರೆ ಇಲ್ಲ ಅಂತಂದ್ರೆ ಪ್ರಾಬ್ಲಮ್. ಇಲ್ಲಾಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಹಿಂದೂಗಳಿಗೆ ಪ್ರಾಬ್ಲಮೇ ಇಲ್ಲ. ಆತ ಒಂದು ಅವತಾರ ಅನ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನ ಒಂದು ಟೆಂಪಲ್ ಕಟ್ಕೊಂಡು ಒಂದು ವಿಗ್ರಹ ಹೇಳಿ ಹಿಂದೂಗಳು ಕೂಡ ಈಗ ಅನ್ಕೊಂಡಿದ್ದಂತ ಅದಕ್ಕೆ ಅವ್ರಿಗೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನು ಬರುತ್ತಪ್ಪ ಅಂದ್ರೆ ಆತನೇ ನಿಜವಾಗಿರೋ ದೇವರು, ಮಿಕ್ಕಿರುವಂತದ್ದಲ್ಲ ಅಲ್ಲ ಅಂತಂದ್ರೆ ಆರೋಪ. ಬುದ್ಧಿಸಮ್ ಏನ್ ಹೇಳುತ್ತೆ, ಇದಾದ ಒನ್ ಆಫ್ ದಿ ಎನ್ಲೈಟನ್ ಒನ್, ಜ್ಞಾನೋದಯವಾಗಿರುವಂತ ವ್ಯಕ್ತಿ ಅಂತ ಹೇಳ್ತಾರೆ ಬುದ್ಧಿಸಮ್ ಕೂಡ. ಬುದ್ಧ ಜೀವನ ಮಾಡ್ತಿರೋದು ಆಲ್ಮೋಸ್ಟ್ 600 BC, ಅಂದ್ರೆ ಆಲ್ಮೋಸ್ಟ್ ನಮ್ಮ ಸೊಲೊಮೋನ್ ಇದ್ದಲ್ಲ ಆ ಕಾಂಟೆಂಪರರಿ ಬುದ್ಧ. ಅವನು ಜ್ಞಾನೋದಯವಾದಾಗಿ ಅಂತ ಹೇಳ್ದ. ಆಕ್ಚುಲಿ ಬುದ್ಧ ಸಾಹಿತ್ಯದಲ್ಲಿ ಕೂಡ ಹೇಳ್ತಾನೆ ಏನಂದ್ರೆ, ಇನ್ನೂ ನಮ್ಮ ಸತ್ಯವನ್ನು ಹುಡುಕ್ತಾನೇ ಇದ್ದೀನಿ ಅಂತ ಹೇಳ್ತಾನೆ.
ಅದು ಯೇಸು ಕ್ರಿಸ್ತನ ಏನ್ ಹೇಳ್ದ, ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವ ಅಂತ ಹೇಳುವಂತ ಮಾತು ಒಂದ್ ವೇಳೆ ಅವತ್ತು ಬುದ್ಧನಿಗೆ ಗೊತ್ತಾಗಿದ್ರೆ ಚೆನ್ನಾಗಿತ್ತು. ಅವನು ಹುಡುಗಿ 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 ಸತ್ಯವನ್ನು ತಿಳ್ಕೊಳ್ಳೋದನ್ನ ಸತ್ಯವುಂಟ. ಅನೇಕ ತರವಾದ ಮಾತನಾಡ್ತಾ ಇರ್ತಾರೆ. ಜೋಹಾ ವಿಟ್ನೆಸ್ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಸೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ಮೊದಲನೇ ಸೃಷ್ಟಿ ಅಂತ ಹೇಳ್ತಾರೆ, ದೇವರು ಅಂತ ಹೇಳೋದು ಜೋಹಾ ವಿಟ್ನೆಸ್. ಸೃಷ್ಟಿಯಲ್ಲಿ ಫಸ್ಟ್ ಕ್ರಿಯೇಷನ್ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿರುವಂತ ಯೇಸು ಕ್ರಿಸ್ತರಾದ್ರಿಂದ ಆ ಯೇಸು ಕ್ರಿಸ್ತನಿಗೆ ಜ್ಯೇಷ್ಠ ಪುತ್ರ ಸ್ಥಾನವನ್ನು ಕೊಟ್ಟಿದ್ದರಿಂದ ಆದ್ರೆ ಎಲ್ಲಾ ಅಧಿಕಾರವನ್ನು ಕೊಟ್ಟಿದ್ದಾನೆ ಅಂತಾರಷ್ಟೇ ಹೊತ್ತು ಯೇಸು ಕ್ರಿಸ್ತನು ದೇವರು ಅಂತ ಒಪ್ಪಾಡ. ಲೋಕದಲ್ಲಿ ಎಷ್ಟು ತರವಾಗಿರುತ್ತೆ ಮಾತು ಹೇಳ್ತಾರೆ. ಇನ್ನು ಈ ವ್ಯಕ್ತಿಗತವಾಗಿ ಬರೋದಾದ್ರೆ ಮಹಾತ್ಮ ಗಾಂಧಿ ಏನ್ ಹೇಳಿದ್ರೆ ಯೇಸು ಕ್ರಿಸ್ತನ ಗೊತ್ತಾಗಿ, ಆತನ ಪರವಸ್ತ ಪ್ರಸಂಗ ನನಗೆ ತುಂಬಾ ಪ್ರಿಯ. ಅಹಿಂಸೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಒಂದು ಅಸ್ತ್ರ. ಅದನ್ನೇ ನಾನು ಪಾಲಿಸ್ತೇನೆ. ಮಹಾತ್ಮ ಗಾಂಧಿ ಕೂಡ ಅದೇ ರೀತಿ ಹೇಳಿದೆ. ಮತ್ತೆ ನಮ್ಮ ಮೊದಲನೇ ಪ್ರೆಸಿಡೆಂಟ್ ಆಗಿರುವಂತ ಸರ್ವೋಪರಿ ರಾಧಾಕೃಷ್ಣ ಅವರೇನ್ ಹೇಳ್ತಾರೆ ಗೊತ್ತಾ, ಈ ಲೋಕದಲ್ಲಿ ಯಾರನ್ನಾದ್ರೂ ಕೂಡ ಗುರು ಅಂತ ಕರಿಬೇಕಾದ್ರೆ ಆ ಗುರು ಎಂಬಂತ ಕರಿವಿಕೆಗೆ ಯೋಗ್ಯತೆ ಇರುವಂತ ವ್ಯಕ್ತಿ ಒಬ್ಬನೇ ಒಬ್ಬ, ಅವನ್ ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತನ ಅಂತ ಹೇಳ್ತಾರೆ. ಒಳ್ಳೊಳ್ಳೆ ಮಾತುಗಳಲ್ಲ. ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾರೆ, ಒಬ್ಬ ದೇವರೇ ಬಂದ ವ್ಯಕ್ತಿಯನ್ನು ನಿಜವಾಗಿ ಕಾಣ್ಬೇಕಂತಂದ್ರೆ ಯೇಸು ಕ್ರಿಸ್ತನಲ್ಲಿ ಕಾಣು ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಒಳಗೆ ಇದೊಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಏನಂತಂದ್ರೆ, ಒಂದ್ ವೇಳೆ ನಾನೇ ಆಗಿದ್ರೆ ಯೆರೂಸಲೇಮ್ ಮೇಲೆ ಇದ್ದಿದ್ರೆ, ಅಂದ್ರೆ ಒಂದು ಆ ಸ್ತ್ರೀ ಒಂದು ಆ ಯೇಸು ಕ್ರಿಸ್ತನ ಪಾದಕ್ಕೆ ಕಣ್ಣೀರನ್ನು ಸುರಿಸಿ ಪಾದವನ್ನು ತೊಳಿತಾಳಲ್ಲ, ಆ ಪ್ರಸಂಗವನ್ನು ಓದಿ ಹೇಳ್ತಾರೆ, ನಾನೇ ಒಂದು ವೇಳೆ ಯೆರೂಸಲೇಮ್ ಮೇಲೆ ಇದ್ದಿದ್ರೆ ನಾನು ಯೇಸು ಕ್ರಿಸ್ತನ ಪಾದವನ್ನ ಕಣ್ಣೀರಿನಿಂದ ಅಲ್ಲ ನನ್ನ ರಕ್ತದಿಂದ ತೊಳಿತಾ ಇದ್ದೆ ಅಂತ ಹೇಳಿ. ಎಲ್ಲ ಚೆನ್ನಾಗಿದೆ ಅಲ್ವಾ, ತಪ್ಪೇನಿಲ್ಲ. ಆದ್ರೆ ಇಷ್ಟು ಸಾಕ, ಇಷ್ಟೇನ? ಬಟ್ ಯೇಸು ಕ್ರಿಸ್ತನಿಗೆ ಈ ಉತ್ತರಗಳು ಆತನಿಗೆ ಹೋಗ್ತಾ ಇಲ್ಲ. ಬಿಕಾಸ್ ಈಸ್ ಮೋರ್ ದನ್ ದಿಸ್. ಆತನು ಇದಕ್ಕೆಲ್ಲದಕ್ಕಿಂತಲೂ ಕೂಡ ಭಿನ್ನವಾಗಿರುವಂತವನು ಮತ್ತು ಸರಿಯಾಗಿರುವಂತಹ ಉತ್ತರ ಇದರಲ್ಲಿ ಯೇಸು ಕ್ರಿಸ್ತನಿಗೆ ಕಂಡು ಬರ್ತಾ ಇದೆ. ಇದು ಪಬ್ಲಿಕ್ ಒಪಿನಿಯನ್. ಇದು ನೆಗೆಟಿವ್ ಒಪಿನಿಯನ್ ತಗೊಂಡ್ಬಿಟ್ರೆ ಇನ್ನೊಂದು ತುಂಬಾ ಕೆಟ್ಟದಾಗಿದೆ. ನಮ್ಗೆ ಗೊತ್ತಲ್ಲ, ಯೇಸು ಕ್ರಿಸ್ತನಿಗೆ ಹೊಟ್ಟೆ ಬಾರ್ಕ್ ಅಂತ ಹೇಳಿದ್ರು, ಇದ್ರ ಸಮರಯ ಅಂತ ಅಂತಂದ್ರು, ಇದ್ರ ಬೆಲ್ಜುಬಲನ ಸಹಾಯದಿಂದ ದೇವಗಳನ್ನು ಬಿಡಿಸ್ತಾರೆ ಅಂತ ಹೇಳಿ ಸೈತಾನನಿಗೆ ಇದರಲ್ಲಿ ಈಕ್ವಲ್ ಮಾಡಿದ್ರು. ಬರೀ ಸಾಹೇಬ್ ಅದರಿಂದ ಕೂಡ ಯೇಸು ಕ್ರಿಸ್ತನ ಬಾಧೆ ಪಡ್ತಾ ಇದ್ದಾರೆ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಸತ್ಯ ಏನು ಎನ್ನುವಂಥದ್ದು ಶಿಷ್ಯರಿಗೆ ಮನದಟ್ಟು ಮಾಡುವಂಥದ್ದು ಯೇಸು ಕ್ರಿಸ್ತನ ಪ್ರಾಮುಖ್ಯವಾಗಿರುವಂತಹ ಉದ್ದೇಶ. ಈ ಪ್ರಶ್ನೆ ಮೊದಲ ನಮಗೂ ಕೂಡ ಇದೇ ಪ್ರಶ್ನೆ ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡೋ ಸಂದರ್ಭದಲ್ಲಿ ನಾನು ಯೇಸು ಕ್ರಿಸ್ತ ನಂಬ್ತೀನಪ್ಪ, ಏನೇ ಅಲ್ಲ, ನಾನು ಚರ್ಚೆಗೆ ಬರ್ತೀನಿ. ಸರಿ, ಏನ್ ನಂಬ್ತಾ ಇದೀಯ? ಪ್ರಶ್ನೆ ಅಲ್ಲಿ ಏನ್ ನಂಬ್ತಾ ಇದೆಯಾ? ನಿನಗಿಂತ ನನಗೆ ಹೆಚ್ಚಿಗೆ ಬರ್ತಿದೆ ಅಂತ ಹೇಳ್ತಾರೆ, ನಿನಗಿಂತ ನಾನು ಚೆನ್ನಾಗಿ ನಂಬ್ತೀನಿ ಅಂತ ಹೇಳ್ತಾರೆ. ಸರಿ, ಏನಂತ ನಂಬ್ತೀಯಪ್ಪ ನೀನು? ಪ್ರಶ್ನೆ ಮಾಡೋದಲ್ಲೇ ಏನಂತ ನಂಬ್ತೀಯ? ದಟ್ ಮೇಕ್ಸ್ ದ ಡಿಫರೆನ್ಸ್. ಎಷ್ಟು ಡಿಫರೆನ್ಸ್ ಅಂದ್ರೆ ಪಾತಾಳಕ್ಕೂ ಪಲ್ಲಕ್ಕೂ ಎಷ್ಟು ಡಿಫರೆನ್ಸ್ ಇದೆಯೋ ಅಷ್ಟು ಡಿಫರೆನ್ಸ್ ಇದೆ ನಂಬಿಕೆನಲ್ಲಿ. ಯೇಸು ಕ್ರಿಸ್ತನು ಕೂಡ ಈಸ್ ಮೋರ್ ಕನ್ಸರ್ನ್ ಅಬೌಟ್ ದ ಟ್ರೂತ್. ಸತ್ಯ ಅನ್ನೋದು ಕರೆಕ್ಟ್ ಆಗಿ ನಂಬಿದ್ರೆ ಮಾತ್ರನೇ ನಮಗೆ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ. ಇಲ್ಲ ಅಂತಂದ್ರೆ ಎಷ್ಟು ಹೊಗಳಿದ್ರು ಎಷ್ಟು ಒಳ್ಳೆ ಮಾತು ಹೇಳಿದ್ರು ಕೂಡ ನಮಗೆ ವಿಮೋಚನೆ ಸಿಕ್ಕೋದಿಲ್ಲ. ಈಗ ಈ ಕಡೆ ಬನ್ನಿ, ಇದು ಹೊರಗಡೆ ಪಬ್ಲಿಕ್ ಒಪಿನಿಯನ್ ಆಯ್ತು. ಇವಾಗ ಯೇಸು ಕ್ರಿಸ್ತನ ಮುಂದುವರೆದು ಏನ್ ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ಕೇಳ್ಕೊಂಡ್ಮೇಲೆ ಆತನು ಅವರನ್ನು, ಆದ್ರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳ್ತಾನೆ. ಸರಿಯಪ್ಪ, ಇದೆಲ್ಲ ಚೆನ್ನಾಗಿದೆ,
ಅದರಲ್ಲಿ ಕೇಳಲಿಕ್ಕೆ ಚೆನ್ನಾಗಿದೆ ಅಷ್ಟೇ ಹೊರತು ಬಟ್ ನನಗೆ ಬೇಕಾಗಿರುವಂತ ಉತ್ತರ ಅದಲ್ಲ ಅಂತ ಅರ್ಥ ಬರುತ್ತೆ. ಸರಿ, ನೀವೇನ್ ಹೇಳ್ತೀರಿ ಅಂತ ಹೇಳಿದಾಗ ಅಲ್ಲಿ ನಾವು ಗಮನಿಸುವಂಥದ್ದು ಉತ್ತರ ಏನ್ ಹೇಳ್ತಾರೆ ನೋಡಿ. ಪೇತ್ರನು ಇದು ಹೇಳಿದಾಗ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾಗಿರುವಂತ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಏನು ಉತ್ತರ ಕೊಟ್ಟಾದ್ರೆ? ನೀನು ಕ್ರಿಸ್ತನು ಮತ್ತು ದೇವರ ಕುಮಾರನು. ಮೇಲ್ಗಡೆ ಯೇಸು ಕ್ರಿಸ್ತನು ಹೇಳ್ತಾನೆ ಮನುಷ್ಯ ಕುಮಾರನಾಗಿರುವಂತ ನನ್ನನ್ನು. ಇಲ್ಲೇನಿದೆ? ಕ್ರಿಸ್ತನು ದೇವ ಕುಮಾರನು. ಇಲ್ಲಿ 3 ಮಾತುಗಳನ್ನು ನೋಡ್ತಾ ಇದ್ವಿ. ಕ್ರಿಸ್ತನು, ಮನುಷ್ಯ ಕುಮಾರನು, ದೇವ ಕುಮಾರನು. These are the catchwords for actually who Christ is. ಈ ರೀತಿಯಾಗಿ ಹೇಳಿದ ಕೂಡಲೇ ಯೇಸು ಕ್ರಿಸ್ತನು, ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು. ಇದಕ್ಕಿಂತ ಮುಂದೆ ಇಷ್ಟೆಲ್ಲ ಹೇಳಿದ್ರಲ್ಲ, ಅವ್ರು ಯಾರು ಕೂಡ ಧನ್ಯರು ಅಲ್ಲ. ಅವ್ರಿಗೆ ಬಾಯಿ ಬಂದಿದ್ದು, ಅವ್ರಿಗೆ ಆಲೋಚನೆ ಬಂದಿದ್ದು, ಅವ್ರಿಗೆ ಅನಿಸಿದ್ದು, ಅವ್ರಿಗೆ ಅರ್ಥ ಆಗಿದ್ದು ಹೇಳಿದ್ರೆ ಅಷ್ಟೇ ಹೊರತು ಅದರಲ್ಲಿ ಯಾವ ಧನ್ಯತೆನೂ ಇಲ್ಲ ಅವರಿಗೆ. ಅಲ್ಲಿ ಈಗ ನೀನು ಹೇಳಿದಲ್ಲ, ನೀನು ಬರಬೇಕಾಗಿರುವಂತ ಕ್ರಿಸ್ತನು ಮತ್ತು ದೇವರ ಕುಮಾರನ್ ಅಂತ ಹೇಳಿ ಈ ಗುಟ್ಟು ನೀನು ತಿಳ್ಕೊಂಡಿದೆಯಲ್ಲ, ಆದ್ರಿಂದ ನೀನು ಧನ್ಯತೆ. ಈ ಗುಟ್ಟು ಅನೇಕರು ತಿಳ್ಕೊಳ್ಳಿಲ್ಲ, ಆದ್ರಿಂದ ಆ ಧನ್ಯತೆ ಅವ್ರಿಗಿಲ್ಲ. ಹೆಚ್ಚು ಕಮ್ಮಿ ನಾವೆಲ್ಲರೂ ವಿಶ್ವಾಸಗಳಾಗಿದ್ದೇವೆ. ಈ ಗುಟ್ಟು ನಮಗೆ ಸಿಕ್ಕಿದೆ, ನಾವು ಧನ್ಯರೇ. ಆದ್ರೆ ಈ ಗುಟ್ಟು ನಮ್ಮ ಮನೆಯಲ್ಲಿ ಇನ್ನೂ ಅನೇಕರು ಸಿಕ್ಕಿಲ್ಲ, ನಮ್ಮ ಸ್ನೇಹಿತರು ಸಿಕ್ಕಿಲ್ಲ, ನಮ್ಮ ಸುತ್ತಮುತ್ತಲವರು ಸಿಕ್ಕಿಲ್ಲ. ಅವರು ದೌರ್ಭಾಗ್ಯ. ಇಲ್ಲಿ 3 ಮಾತುಗಳು ಸ್ವಲ್ಪ ಕ್ಲುಪ್ತವಾಗಿ ಆಲೋಚನೆ ಮಾಡೋದು ಬೆಟರ್. ಕ್ರಿಸ್ತನು, ದೇವಕುಮಾರನು ಮತ್ತು ಮನುಷ್ಯನು ಅಂತೇಳಿ. ಇಲ್ಲಿ ಪೇತ್ರನು ನೀನು ಬರಬೇಕಾಗಿರುವುದು ಕ್ರಿಸ್ತನು ಅಂದ್ರೆ ಅರ್ಥ ಏನು? ಗ್ರೀಕ್ ನಲ್ಲಿ ಕ್ರೈಸ್ಟ್ ಅಂತ ಬರುತ್ತೆ. ಗ್ರೀಕ್ ಭಾಷೆಯಲ್ಲಿ ಕ್ರೈಸ್ಟ್, ಕ್ರಿಸ್ತನು. ಅದೇ ಎಬ್ರಿಯ ಭಾಷೆಯಲ್ಲಿ ಅದೇ ಪರ್ಯಾಯ ಪದ ಯಾವ್ದಪ್ಪ ಅಂತಂದ್ರೆ ಮೆಸ್ಸಿಯನು. ಕ್ರಿಸ್ತನು ಅಥವಾ ಮೆಸ್ಸಿಯನ್ ಅಂದ್ರೆ ಒಂದೇ. ಗ್ರೀಕ್ ನಲ್ಲಿ ಕ್ರಿಸ್ತನ ಅಂತ ಹೇಳ್ತಾರೆ, ಇಬ್ರಿನಲ್ಲಿ ಮೆಸ್ಸಿಯನ್ ಅಂತ ಹೇಳ್ತಾರೆ. ಈ ಕ್ರಿಸ್ತನು ಮೆಸ್ಸಿಯನ್ ಅಂದ್ರೆ ಒಂದೇ ಮಾತು. ಈ ಎರಡರ ಒಂದು ಅರ್ಥ ಏನಪ್ಪ ಅಂತಂದ್ರೆ ಅನಾಯಿಂಟೆಡ್ ಅಂತ, ಅಭಿಷೇಕ್ತನು ಅಂತ. ಅಭಿಷೇಕ್ತನು ಅಂತ ಅರ್ಥ ಆಗ್ಬೇಕಂತಂದ್ರೆ ನಮಗೆ ಇಂಗ್ಲಿಷ್ ನಲ್ಲಿ ಇನ್ನೊಂದು ಈಸಿ ಆಗಿರೋ ಒಂದು ಪದ ಉಪಯೋಗಿಸ್ಕೊಂಡ್ರೆ ನಮ್ಮ ಅರ್ಥಕ್ಕೋಸ್ಕರವಾಗಿ ಹೇಳ್ತೀನಿ, ಬೈಬಲ್ ಅಲ್ಲ ಇದು. ಅಪಾಯಿಂಟೆಡ್ ಅಂತ ಅನ್ಬೋದು. ಅಭಿಷೇಕ್ ಅಂತ ಅಂತಂದ್ರೆ ದೇವರು ಒಬ್ಬ ವ್ಯಕ್ತಿಯನ್ನು ಏನ್ ಮಾಡ್ತಾನೆ, ತನ್ನ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೋಸ್ಕರವಾಗಿ ಒಬ್ಬರನ್ನು ಏನ್ ಮಾಡ್ತಾನೆ, ಅಪಾಯಿಂಟ್ ಮಾಡ್ತಾನೆ, ಅಭಿಷೇಕಿಸ್ತಾನೆ. ಅಭಿಷೇಕ ಎನ್ನುವಂಥದ್ದು ಎಲ್ಲಿ ಬರ್ತದೆ? ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ರಾಜನನ್ನು ಅಭಿಷೇಕಿಸ್ತಾರೆ. ಇವತ್ತಿನಿಂದ ನೀನು ರಾಜನ ಕೆಲಸ ನೀನು ಮಾಡ್ತೀಯ. ಅಥವಾ ಇನ್ನೆಲ್ಲ ಅಭಿಷೇಕಿಸ್ತಾರೆ, ಮಹಾಯಾಜಕರನ್ನು ಅಭಿಷೇಕಿಸ್ತಾರೆ. ಇವತ್ತಿನಿಂದ ಇಸ್ರೇಲ್ ನೀನು ಮಹಾಯಾಜಕನ ಕೆಲಸ ಮಾಡ್ತೀಯ. ಅದೇ ರೀತಿಯಾಗಿ ದೇವರು ಯೇಸು ಕ್ರಿಸ್ತನನ್ನ ಅಭಿಷೇಕಿಸ್ತಾನೆ, ಅಪಾಯಿಂಟ್ ಮಾಡ್ತಾನೆ. ಯಾತಕ್ಕೋಸ್ಕರವಾಗಿ? ಮನುಷ್ಯರಿಗೆ ಬಿಡುಗಡೆ ಉಂಟಾಗುವಂತ ರಿಡಂಪ್ಷನ್, ಬಿಡುಗಡೆ ಕಾರ್ಯವನ್ನು ನೀನು ಮಾಡಬೇಕು ಅಂತಂದ್ರೆ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಒಂದು ಪ್ರವಾದನೆ ಇದೆ. ಯಾವ ಪ್ರವಾದನೆ? ಯೆಹೋವ ದೇವರು ಹೇಳ್ತಾರೆ, ಅದೇ ನೋಡ್ರಿ, ಮೊದಲನೇ ಪ್ರವಾದನೆ ಅದು ಸ್ತ್ರೀಯ ಸಂತಾನ ಬರ್ತದೆ. ಸೈತಾನಿಗೆ ಹೇಳ್ತಾನೆ, ಸೈತಾನನೇ ನೀನು ಮೋಸ ಮಾಡ್ತೀಯ ಆದಮ್ಮ ಅವ್ರನ್ನ, ನೀನು ಮೋಸ ಮಾಡಿಕೊಂಡೇ ಮುಗಿತು ಅನ್ಕೋಬೇಡ. ಮುಂದೆ ಸ್ತ್ರೀ ಸಂತಾನ ಬರ್ತದೆ. ಆ ಸ್ತ್ರೀ ಸಂತಾನ ಬಂದಾಗ ನೀನು ತಲೆಯನ್ನ ಜಡ್ಜ್ ಆಗ್ತಾನೆ. ಅದು ಮೊದಲನೇ ಪ್ರವಾದನೆ. ಅಲ್ಲಿಂದ ಹಿಡಿದು ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದವರೆಗೆ ಸುಮಾರು 300 ಪ್ರವಾದನೆಗಳಿವೆ. ಆ 300 ಪ್ರವಾದನೆಗಳನ್ನ ನೆರವೇರಿಸುವಂತ ವ್ಯಕ್ತಿ ಅಥವಾ 300 ಪ್ರವಾದಗಳನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ದೇವರು ಕ್ರಿಸ್ತನನ್ನ ಅಭಿಷೇಕಿಸಿ ಕಳಿಸಿಕೊಟ್ಟಿದ್ದಾನೆ. ಅದು ಅರ್ಥ ಕ್ರಿಸ್ತನಂದ್ರೆ ಜೀಸಸ್ ಕ್ರೈಸ್ಟ್ ಮೆಸ್ಸಿಯ. ಅದರ ಅರ್ಥ ಏನು? ದೇವರ ಆ ಒಂದು ವಿಮೋಚನಾ ಕಾರ್ಯವನ್ನು ಸಂಪೂರ್ಣಗೊಳಿಸಲಿಕ್ಕೋಸ್ಕರವಾಗಿ
ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂತಹ 300 ಪ್ರವಚನಗಳನ್ನ ನೆರವೇರಿಕೆಯಲ್ಲಿ ಆತನು ತೋರಿಸಿ ಆ ಕಾರ್ಯವನ್ನು ಮಾಡಿ ಮುಗಿಸುವಂತ ವ್ಯಕ್ತಿ ಯೇಸು ಕ್ರಿಸ್ತನು ಅಂತ ಅರ್ಥ. ನೋಡ್ರ ಎಷ್ಟು ಅರ್ಥ ಇದೆ ಇದರಲ್ಲಿ. ಪೇತ್ರ ಅಂತ ನೀನು ಕ್ರಿಸ್ತನು. ಒಂದು ವೇಳೆ ಆಗ ಯೇಸು ಕ್ರಿಸ್ತನಿಗೆ ಅನ್ಸುತ್ತಪ್ಪ, ನನ್ನ ಕುರಿತಾಗಿ ಏನ್ ಹೇಳ್ತಿದವ ಯಾವುದು, ಅಷ್ಟು ಮಾತ್ರ ಅಲ್ಲ, ಮುಂದುವರೆದ ಏನಂತಂದ್ರೆ ಇದು ದೇವಕುಮಾರನು. ದೇವಕುಮಾರದ ಅರ್ಥ ಏನು? ಯೋಹಾನ ಬರೆಸುವಂತ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ವಾಕ್ಯ 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 ದೇವರಾಗಿತ್ತು, ವಾಕ್ಯವೇ ದೇವರ ಬಳಿಯಲ್ಲಿತ್ತು. ಅಂದ್ರೆ ಯೇಸು ಕ್ರಿಸ್ತನೇ ಆ ವಾಕ್ಯವಾದಂತವನು, ಆತನ ಆತ್ಮ ಸ್ವರೂಪನಾಗಿರುವಂತವನು, ಆತನ ದೇವರಾಗಿದ್ದಂಥವನು, ಆತನ ದೇವರ ಬಳಿಯಲ್ಲಿ ಇದ್ದಂಥವನು, ಅಂದ್ರೆ ತ್ರೈಕತ್ವದಲ್ಲಿ ಆತನು ಒಬ್ಬ ವ್ಯಕ್ತಿಯಾಗಿರುವಂತವನು, ವಾಕ್ಯವಾಗಿರುವಂತಹ ಆತ್ಮ ಸ್ವರೂಪನಾಗಿರುವಂತಹ ಆ ದೇವರು ಕಾಲವು ಪರಿಪೂರ್ಣವಾದಾಗ ಯವನು ಬರೆಸುವಂತ 1ನೇ ಅಧ್ಯಾಯ 14 ನೋಡ್ತೇವೆ, ಆತನು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಅವತರಿಸಿದ ದೇವರು ಮಗನಾಗಿ ಬಂದನು. ಯೆಶಾಯ 9ನೇ ಅಧ್ಯಾಯ 6ನೇ ಬರುವಾಗ ಎ ಚೈಲ್ಡ್ ಇಸ್ ಬಾರ್ನ್ ಅಂಡ್ ಎ ಸನ್ ಇಸ್ ಗಿವನ್. 2 ಪ್ರಯೋಗಗಳಿದೆ. ಮಗು ಹುಟ್ಟಿದೆ, ಆ ಮಗು ಯಾರಪ್ಪ ಅಂತಂದ್ರೆ ದೇವರ ಕುಮಾರನು. ಮಗು ಮತ್ತು ಮಗನು. ಮಗು ಹುಟ್ಟಿದರೆ ಮಗನ ಕೊಡಲ್ಪಟ್ಟನು. ಮಗನ ತಂದೆಯನ್ನು ದೇವರ ಯೆಹೋವನ ಜ್ಯೇಷ್ಠ ಕುಮಾರನಾಗಿರುವಂತ ಆ ಮಗನು ದೇವ ಕುಮಾರನು ಅಂತಂದ್ರೆ ದೇವರು ಮಗನ ರೂಪದಲ್ಲಿ ಆತನು ಈ ಲೋಕದಲ್ಲಿ ಅವತರಿಸಿದ. ಲೋಕನ ಬರೆಸುವಾರ್ತೆ 1ನೇ ಅಧ್ಯಾಯ 35 ಬರುವ ಸಂದರ್ಭದಲ್ಲಿ ಕೂಡ ಗಬ್ರಿಯೇಲ್ ದೂತನು ಮರೆಯೊಟ್ಟಿಗೆ ಮಾತನಾಡ್ತಾ, ನೀನು ಗರ್ಭವನ್ನು ಧರಿಸುತ್ತಿದ್ದಾಗ ನನ್ನ ಪುರುಷನನ್ನು ಅರಿಯಲಿಲ್ಲವಲ್ಲ ಎಂದು ಹೇಳ್ತಾರೆ. ಹಾಗೇನೆ ಹೇಳ್ತಾರ ದೇವದೂತನು, ಪರಾತ್ಮನ ಶಕ್ತಿಯು ನಿನ್ನನ್ನು ಒದಗಿಸುತ್ತದೆ, ಪವಿತ್ರಾತ್ಮನ ನಿನ್ನ ಮುಖಾಂತರ ನೀನು ಗರ್ಭವನ್ನು ಧರಿಸುತ್ತಿ ಮತ್ತು ನೀನು ಒಬ್ಬ ಮಗನನ್ನು ಹಡಿಯುತ್ತಿ, ಆ ಮಗನ ಪವಿತ್ರ ಶಿಶು. ಈ ಲೋಕದಲ್ಲಿ ಎಷ್ಟೋ ಜನ ಮಕ್ಕಳು ಹುಡ್ತಾ ಇದ್ದಾರೆ, ನಿಮಿಷಕ್ಕೆ ಎಷ್ಟೋ 100 ಗಂಟೆ ಹುಡ್ತಾರೆ. ಅದು ಲೋಕದಲ್ಲಿ ಹುಟ್ಟಿರೋದು ಎಲ್ಲಾ ಮಕ್ಕಳಲ್ಲಿ ಒಂದು ಮಗು ಮಾತ್ರನೇ ಪವಿತ್ರ ಶಿಶು, ಹೋಲಿ ಚೈಲ್ಡ್. ಯಾಕೆ? ಪಾಪದ ಸೋಂಕು ಇಲ್ಲದೆ, ಆದವನ ಮುಖಾಂತರ ಬಂದಿರುವಂತ ಪಾಪದ ಸೋಂಕು ಇಲ್ಲದೆ ಹುಟ್ಟಿರುವಂತ ಒಬ್ಬನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತನ ತಾನೇ. ಆದ್ರೆ ದೇವರ ಮಗನು, ಆದ್ರೆ ದೇವರ ಮಗನು. ಮತ್ತಾಯ ಬರೆಸುವಂತ 26ನೇ ಅಧ್ಯಾಯ 63 ವಚನ ಓದಿಲ್ಲ ಯಾರಾದ್ರು? ಮತ್ತಾಯ ಬರೆಸುವಂತ 26ನೇ ಅಧ್ಯಾಯ 63 ವಚನ. ಆಗ ಮಹಾಯಾಜಕನು ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ನೀಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನೋ ಹೌದೋ ಅಲ್ಲವೋ ಎಂಬುದನ್ನು. ಜೀವಸ್ವರೂಪನಾದ ದೇವರ ಮೇಲೆ ಆಣೆಯನ್ನು ಕೇಳ್ತೇನೆ, ನೀನು ಏನು? ನೀನು ದೇವಕುಮಾರನಾದ ಕ್ರಿಸ್ತನು. ನೀನು ದೇವಕುಮಾರನಾಗಿರುವುದು ಕ್ರಿಸ್ತನೋ ಹೌದೋ ಅಲ್ಲವೋ ಹೌದೋ ಅಲ್ಲ ಹೇಳು. ಇದೇನಪ್ಪ ಅಂದ್ರೆ ಪಿಲಾತನ ಮುಂದೆ ತೀರ್ಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಮಹಾಯಾಜಕನು ಬರ್ತಾನೆ. ಅವನಿಗೆ ಹೆಚ್ಚು ಮುಚ್ಚಿಡ್ದೋಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಇದನ್ನು ಏನ್ ಮಾಡಬೇಕು? ಯೇಸು ಕ್ರಿಸ್ತನ ಕಡೆಯ ಶಿಲ್ಪಿಗೆ ಹಾಕುವಂತ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ನಿನಗೆ ದೇವರ ಆಣೆ ಕೇಳ್ತಾನೆ, ಹೇಳು, ನೀನು ದೇವಕುಮಾರನಾಗಿರುವುದು ಕ್ರಿಸ್ತನೋ? ಅಂದ್ರೆ ದೇವರ ಮನುಷ್ಯನಾಗಿ ಬಂದಿರುವಂತ ದೇವರು ನೀನು ಅಂತ ಅಲ್ಲ ಅರ್ಥ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೀನೇ ಹೇಳಿದ್ದಿ ಹೌದು ಅಂತ ಅಂದ್ಕೂಳೆ ಈ ಮಹಾದೇವಿ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾನೆ ಹೇಳಿ? ಬಟ್ಟೆ ಹರ್ಕೊಂಡ್ಬಿಡ್ತಾನೆ. ಇದಕ್ಕಿಂತ ದೇವರ ದರ್ಶನ ಬೇಕಾ? ಇವನು ಕೇವಲ ಮನುಷ್ಯ. ಯೋಸೇಫ ಇವರಪ್ಪ ಕಾರ್ಪೆಂಟರು. ಇವತ್ತೇನ್ ಹೇಳ್ತಾರೆ? ನಾನ್ ದೇವರಂತ ಹೇಳ್ತಾ ಇದ್ದಾನೆ. ದೇವ ದರ್ಶನ ಅಲ್ವಾ? ಇದಕ್ಕಿಂತ ಸಾಕ್ಷಿಗಳೇ ಬೇಕಾ? ಬಟ್ಟೆ ಹಾಕೊಂಡ್ಬಿಡ್ತಾನೆ. ನೋಡ್ಬೇಕು, ಅವ್ರಿಗೆ ಮಹಾಯಾಜಕ ಬಟ್ಟೆ ಹಾಕೊಳ್ಳಂಗಿಲ್ಲ. ಬಟ್ಟೆ ಹಾಕೊಂಡಂತಂದ್ರೆ ಅವ್ರ ಯಾಜಕತ್ವವನ್ನು ನಿಷಿದ್ಧ ಮಾಡೋದಂಗೆ. ಇದು ಹೆಂಗ್ ನಡೀತಪ್ಪ ಇದೆ ಅಂತಂದ್ರೆ, ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ ತೆರೆ ಹರಿದೋಗ್ತದಲ್ಲ, ಇದು ಯಾಜಕತ್ವ ಬೇಕಾಗಿಲ್ಲ. ಆ ಯಾಜಕತ್ವ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ? ತೆಗೆದಾಕೊಂಡ್ಬಿಡ್ತಾರೆ.
ಈ ಸೂಸೈಡ್ ಹಿಮ್ಸೆಲ್ಫ್ ಹೈ ಪ್ರೀಸ್ಟ್ ಆ ಲೆವೆಲ್ ಬಂದ್ಬಿಡ್ತದೆ. ದೇವಕುಮಾರ್ ಅಂದ್ರೆ ಅರ್ಥ ಎಷ್ಟು ಅರ್ಥ ಇದೆ ನೋಡ್ರಿ. ಅದನ್ನೇ ಯವನ್ ಬರೆಸುವಂತೆ 10ನೇ ಅಧ್ಯಾಯ 9ನೇ ವಚನ ಮತ್ತು ಯವನ್ ಬರೆಸುವಂತೆ 14ನೇ ಅಧ್ಯಾಯ 9ನೇ ವಚನದಲ್ಲಿ ಇವೆರಡು ಕೂಡ ನಾವು ಹೋಲಿಸಿ ನೋಡೋದಾದ್ರೆ ದೇವಕುಮಾರ್ ಅಂದ್ರೆ ಅರ್ಥ ಅಲ್ಲಿ ಇನ್ನೂ ಸ್ಪಷ್ಟವಾಗಿದೆ. ಏನ್ ಸ್ಪಷ್ಟವಾಗಿದೆ? ಫಿಲಿಪ್ಪನಿಗೆ ಕೇಳ್ತಾನೆ ಯೇಸು ಕ್ರಿಸ್ತನಿಗೆ, ನಮ್ಗೆ ತಂದೆಯನ್ನು ತೋರಿಸು, ಅದು ದೇವರನ್ನು ನಮ್ಗೆ ತೋರಿಸುತ್ತೆ. ಆ ಯೇಸು ಕ್ರಿಸ್ತನಿಗೆ ಹೇಳ್ತಾನೆ, ಬಾಯಲ್ಲಿ ತೋರಿಸ್ತೀನಿ ಮತ್ತೆ ಬೇರೆ ನೋಡ್ತಾನೆ. ಹೇಗೆ ಫಿಲಿಪ್ಪ 300 ವರ್ಷಗಳ ಹಿಂದೆ ಬಿದ್ದಿದ್ಯಾ? ನಾನು ಹೇಳಿದ್ರು ನೋಡ್ತಾ ಇದೀಯಾ? ನಾನು ಮಾಡೋ ಅದ್ಭುತ ಕಾರ್ಯಗಳನ್ನು ಕೇಳ್ತಾ ಇದೀಯಾ? ಇನ್ನೂ ನಿನಗೆ ಗೊತ್ತಾಗಿಲ್ವಾ? ಅಯ್ಯೋ, ನನ್ನನ್ನು ನೋಡಿದ್ರೆ ತಂದೆ ನೋಡಿದಂತೆ. ನಾನು ತಂದೆಯಲ್ಲಿದ್ದೀನಿ, ತಂದೆ ನನ್ನಲ್ಲಿದ್ದಾನೆ. ಅಂದ್ರೆ ದೇವಕುಮಾರ್ ಅಂತಂದ್ರೆ ಇಷ್ಟೇ, ದೇವರು ಮನುಷ್ಯನ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅಷ್ಟೇ. ದೇವರೇ, 100ಕ್ಕೆ 100 ದೇವರೇ ದೇವಕುಮಾರ್. ಮನುಷ್ಯ ಕುಮಾರದ ಅರ್ಥ ಏನು? ಮನುಷ್ಯ ಕುಮಾರ್ ಎಂಬುದಾಗಿ ಹೊಸ ಸುವಾರ್ತೆಗಳಲ್ಲಿ ಸುಮಾರು 55 ಸತಿ ಬರೆಯಲ್ಪಟ್ಟಿರುವಂತದ್ದು ನೋಡ್ತಾ ಇದ್ದಾರೆ. ಮನುಷ್ಯ ಕುಮಾರ್, ಮನುಷ್ಯ ಕುಮಾರ್ ದೇವಕುಮಾರ್ ಇರುವ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಏನು ವ್ಯತ್ಯಾಸ? ಇದು ಪರ್ಯಾಯ ಪದಗಳು. ದೇವಕುಮಾರ್ ಅಂದ್ರೆ ಮನುಷ್ಯನು ದೇವರ ಮನುಷ್ಯನಾಗಿ ಬಂದನು. ಮನುಷ್ಯ ಕುಮಾರ್ ಅಂದ್ರೆ ದೇವರು ಮನುಷ್ಯನಾಗಿ ಐಡೆಂಟಿಫೈ ಮಾಡ್ಕೊಟ್ರು. ಈ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ಆಡಮಿಕ್ ರೇಸ್. ಅದಕ್ಕೆ ಮನುಷ್ಯ ಕುಮಾರ್ ಇನ್ನೊಂದು ಹೆಸರು ಕಡೆ ಆದಾಮ. ಕಡೆ ಆದಾಮ ಅಂದ್ರೆ ಏನು? ಆದಾಮನ ಒಂದು ಸಂತತಿ, ಆದಾಮನ ಒಂದು ಸ್ವರೂಪ, ಆದಾಮನ ಒಂದು ಪೀಳಿಗೆ ಅವರೊಟ್ಟಿಗೆ ದೇವರು ಏನ್ ಮಾಡ್ತಾನೆ? ಗುರುತಿಸ್ಕೊಳ್ತಾರೆ. ಅದನ್ನು ಸಪರೇಟ್ ಆಗಿ ಕಾಣೋದಿಲ್ಲ ದೇವರು. ಈ ಲೋಕದಲ್ಲಿದ್ದಾಗ ಯೇಸು ಕ್ರಿಸ್ತನ ನೋಡಿ ಯಾರು ಕೂಡ ಈ ಕ್ಯಾಲೆಂಡರ್ ಅಲ್ಲಿ ಕೆಲಸ ನೋಡ್ತೇವೆ ನೋಡ್ರಿ, ಯೇಸು ಕ್ರಿಸ್ತನ ತಲೆ ಮೇಲೆ ಒಂದು ಬೆಳಕು ಈಗ ಕಾಣ್ತಾ ಇರುತ್ತೆ. ನೀವು ನೋಡಿದ್ರೆ ಕ್ಯಾಲೆಂಡರ್ ಅಲ್ಲಿ ಆಕ್ಚುಲಿ ಯೇಸು ಕ್ರಿಸ್ತ ಈ ಲೋಕದಲ್ಲಿ ಯಾವ ಬೆಳಕು ಆತನ ತಲೆ ಮೇಲೆ ಇರ್ಲಿಲ್ಲ, ಆದ್ರೆ ಇದ್ರ ಶಿಲ್ಬೆ ಆಗ್ತಿರ್ಲಿಲ್ಲ. ಮನುಷ್ಯರಿಗೆ ಕಾಣ್ತಿದ್ದ. ಹಾಗಾಗಿ ಮನುಷ್ಯನಾಗಿರುವಂತ ದೇವರ ಸ್ಥಾನಕ್ಕೆ ಏರಿಸ್ಕೊಂಡ್ರೆ ದೇವದೂಷಕನ ಅಂತ ತಿಳಿಸಿರ್ಬೇಕಾಗುತ್ತೆ. ಈ ಐಡೆಂಟಿಫೈಡ್ ಹಿಮ್ಸೆಲ್ಫ್, ಇದರ ಪ್ರವಚನ ಕೂಡ ಇದೆ, ಓದ್ಲಿಕ್ಕೆ ಟೈಮ್ ಇಲ್ಲ. ದಾನಿಯೇಲನ ಗ್ರಂಥ 7ನೇ 9ನೇ ವಚನಕ್ಕೆ ಹೋಗಿ, ಅಲ್ಲಿ ಮನುಷ್ಯ ಕುಮಾರನಂತಿರುವಂತವನು ಮೇಘದಲ್ಲಿ ಬರುವಂತದ್ದು ನಾನು ಕಾಣ್ತೇನೆ ಅಂತ ಹೇಳ್ತಾರೆ. ಮನುಷ್ಯ ಕುಮಾರನ ಮೇಘದಲ್ಲಿ ಬರುವಂತ ಎಲ್ಲಿ ಅದು? ಯಾವ್ದದು ಅಂದ್ರೆ ಮೊದಲನೇ ತೆಸಲೋನಿಕರಿಗೆ ಬಂದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಆಗುವಂತ ಕಾರ್ಯಕ್ರಮ. ಅಂದ್ರೆ ಯೇಸು ಕ್ರಿಸ್ತನ ಮುಂದೆ ಆತನ ಮಧ್ಯಾಕಾಶಕ್ಕೆ ಬರ್ತಾರಲ್ಲ. ಯಾವ ರೀತಿ ಬರ್ತಾನಪ್ಪ ಅಂತಂದ್ರೆ ಆತ್ಮ ಸ್ವರೂಪನಾಗಿ ಬರಲ್ಲ, ಮನುಷ್ಯ ಕುಮಾರನಾಗೆ ಬರ್ತಾರೆ. ಮನುಷ್ಯ ಕುಮಾರನಾಗಿ ಹೇಗೆ ಅಂತಂದ್ರೆ, ಯೇಸು ಕ್ರಿಸ್ತನ ಆರೋಹಣ ಹೋಗ್ಬೇಕಾದ್ರೆ ಏನ್ ಮಾಡಿದ? ಗಲಿಲೆ ಆ ಒಂದು ಎಣ್ಣೆ ಮರದ ಗುಡ್ಡಕ್ಕೆ ಶಿಷ್ಯರು ಕರ್ಕೊಂಡು ಹೋಗ್ತಾನೆ. ಅವ್ರ ಹತ್ರ ಮಾತನಾಡ್ತಾ ಇರ್ತಾನೆ. ಮಾತನಾಡ್ತಾ ಇದ್ದಕ್ಕಿದ್ದಾಗ ಏನ್ ಮಾಡ್ತಾನೆ? ಮಾತಾಡ್ತಾ ಯೇಸು ಕ್ರಿಸ್ತನ ಅದೇ ರೀತಿಯಾಗಿ ಮೇಲಕ್ಕೆ ಒಯ್ಯಲ್ಪಡ್ತಾನೆ. ಆಗ ಶಿಷ್ಯರೆಲ್ಲ ಹೀಗೆ ನೋಡ್ತಾ ಇರ್ತಾರೆ. ಆಗ ದೇವದೂತ ದೇವರಿಂದ ಬಂದು ಮಾತಾಡ್ತಾನೆ. ಯಾವ ರೀತಿಯಾಗಿ ಏನು ಹೋಗಿದ್ದಾನೋ ಅದೇ ರೀತಿಯಾಗಿ ಬರ್ತಾನೆ. ಇನ್ನೊಂದು ಬೇರೆ ಸ್ಟೈಲ್ ಅಲ್ಲಿ ಬರಲ್ಲ. ಆದ್ರೆ ಇಷ್ಟೇ ಅರ್ಥ, ಮನುಷ್ಯರ ಸ್ವರೂಪದಲ್ಲೇ ಬರ್ತಾರೆ. ದಯಮಾಡಿ ಇನ್ನೊಂದು ಮಾತೋದ್ರಿ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 56ನೇ ವಚನ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 56ನೇ ವಚನ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 56ನೇ ವಚನ. ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಹಾಗೂ ಆಕಾಶವು ತೆರೆದಿರುವುದನ್ನು ಮನುಷ್ಯ ಕುಮಾರನು ಇಲ್ಲಿ ಸ್ಟೆಫನನ್ ಏನ್ ಮಾಡ್ತಾರೆ ಅಂತಂದ್ರೆ, ಸುವಾರ್ತೆ ನಿಮಿತ್ತ ಊರಿಂದ ಹೊರಕ್ಕೆ ತಕೊಂಡು ಹೋಗಿ ಆತನ ಏನ್ ಮಾಡ್ತಾರೆ? ಕಲ್ಲೆಷ್ಟು ಕೊಲ್ತಾ ಇದ್ದಾರೆ. ಕಿಲ್ಲಿಂಗ್ ಕಲ್ಲೆಷ್ಟು ಕೊಲ್ತಾ ಇದ್ದಾರೆ. ಈಗೇನಾಗಿದೆ? ಅವ್ರ ಪ್ರಾಣ ಶರೀರ ಬಿಟ್ಟು ಹೋಗ್ತಾ ಇದೆ, ಅದು ಆತ್ಮ ಶರೀರ ಬಿಟ್ಟು ಹೋಗ್ತಾ ಇದೆ. ಯಾವಾಗಾದ್ರೆ ಈ ಶರೀರದಿಂದ ಆತ್ಮ ಹೊರಗೆ ಬರ್ತಾ ಇದೆಯೋ
ಆತನ ದೃಷ್ಟಿ ಪರಲೋಕದ ಕಡೆ ಹೋಗಿದೆ. ಆ ಪರಲೋಕದ ತೆರೆಯಲ್ಪಟ್ಟಿರುವಂತಹ ಪರಲೋಕವನ್ನು ನೋಡ್ತಾನೆ. ಅಲ್ಲಿ ಏನ್ ಕಾಣ್ತಾ ಇದ್ದಾನೆ? ಓದಿ ಬಿಡಿ ಇನ್ನೊಂದು ಸರ್ತಿ. ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ಕಂಡೆನು. ಯಾವ ಕುಮಾರ? ಮನುಷ್ಯ ಕುಮಾರ. ಅಂದ್ರೆ ಇನ್ನೊಂದು ತಿಳ್ಬೇಕಂತಂದ್ರೆ, ಪರಲೋಕದಲ್ಲಿ ಎಲ್ಲವೂ ಹೆಚ್ಚು ಕಮ್ಮಿ ಆತ್ಮಸ್ವರೂಪನೇ. ಪರಲೋಕದಲ್ಲಿ ಎಲ್ಲಾ ಒಂದು ಜೀವಿಗಳಿಗೂ ಕೂಡ ಆತ್ಮಸ್ವರೂಪಗಳಾಗಿರುವಂತವುಗಳೇ. ಅದು ಯೇಸು ಕ್ರಿಸ್ತನ ಮಾತ್ರವೇ ಮನುಷ್ಯ ಕುಮಾರ ರೀತಿಯಲ್ಲಿ ಕಾಣ್ತಾರೆ. ಒಂದೇ ದೇವದೂತರು ಹೇಳ್ತಾರೆ, ಇಲ್ಲಿವರೆಗೂ ಒಂಥರ ಇಲ್ಲ, ಈ ಭೂಮಿಗೆ ಹೋಗಿ ಬಂದ್ರೆ ಇನ್ನೊಂಥರ ಕಾಣ್ತಾ ಇದ್ದಾರೆ ಇವರು. ಯಾರು? ಯೇಸು ಕ್ರಿಸ್ತ. ಯಾಕಂದ್ರೆ ಭೂಮಿ ಬಂದಾಗ ಏನ್ ಮಾಡಲ್ಲ, ಶರೀರವನ್ನು ಧರಿಸ್ಕೊಂಡ, ಕಲ್ಲು ಕೈ ಕಾಲು ಮೂಗು ಎಲ್ಲ ಬಂತು ಯೇಸು ಕ್ರಿಸ್ತನು. ಆಮೇಲೆ ಪುನರುತ್ಥಾನವಾದ ಮೇಲೆ ಅದೇ ಒಂದು ಶರೀರದ ಆಕಾರದಲ್ಲಿ ಮಹಿಮಾ ಶರೀರ ಬಂತು. ಡಿಫ್ರೆನ್ಸ್, ಬಟ್ ಆಕಾರ ಇದೆ. ಈಗ ಈ ಮಹಿಮಾ ಶರೀರವನ್ನ ಧರಿಸಿಕೊಂಡಂತವನಾಗಿ ಯೇಸು ಕ್ರಿಸ್ತನ ಪರಲೋಕಕ್ಕೆ ಪ್ರವೇಶ ಮಾಡಿದಾಗ ದೇವದೂತರಿಗೆ ಈ ಯೇಸು ಕ್ರಿಸ್ತನ ಫಿಗರ್ ಏನಿದೆ ಚೇಂಜ್ ಆಗಿದೆ. ಎಲ್ಲಿ ಚೇಂಜ್ ಆಯ್ತು? ಇದು ಭೂಲೋಕಕ್ಕೆ ಬಂದು ಚೇಂಜ್ ಆಯ್ತು. ಈಗ ಯೇಸು ಕ್ರಿಸ್ತನ ಅದೇ ರೂಪದಲ್ಲಿದ್ದಾನೆ, ಅದೇ ರೂಪದಲ್ಲಿ ಕೆಳಗೆ ಬರ್ತಾರೆ. ಅದನ್ನೇ ಇಲ್ಲಿ ಮನುಷ್ಯ ಕುಮಾರ ಅಂತಿರುವಂತ ನಾನು ಕಂಡೆ. ಅಲ್ಲಿ ಇನ್ನೊಂದು ಹೇಳಿದ್ರೆ ಅದು ಎದ್ದು ನಿಂತುಕೊಂಡು ಅಂತ ಹೇಳ್ತಾರೆ. ಆಕ್ಚುಲಿ ಎಬ್ರಿಯರ ಪತ್ರಿಕೆ ಬರೋ ಸಂದರ್ಭದಲ್ಲಿ ಅದನ್ನು ಕೂತುಕೊಂಡು ಅಂತ ನೋಡ್ತಾರೆ. ಇಲ್ಲಿ ಎದ್ದು ನಿಂತ್ಕೊಂಡು, ಯಾಕೆ ನಿಂತ್ಕೊಂಡ? ಯಾಕೆ ನಿಂತ್ಕೊಂಡು ಹೇಳಿ? ಸ್ಟೆಫನ್ ಬರ್ತಾ ಇದ್ದಾನೆ, ತನ್ನ ಪ್ರಿಯ ಭಕ್ತರು ಬರ್ತಾ ಇದ್ದಾನೆ. ಒಂದ್ ವೇಳೆ ನಾವು ಅದನ್ನ ಪ್ರಿಯರಾಗಿ ಸಾಯುವಂತ ಸಂದರ್ಭದಲ್ಲಿ ನಮ್ಮನ್ನು ಯಾರು ಆಹ್ವಾನಿಸ್ತಾರೆ? ವೆಲ್ಕಮ್ ಹೇಳಿ ಯಾರು ಕೊಡ್ತಾರೆ ನಮ್ಗೆ? ಯೇಸು ಕ್ರಿಸ್ತ ತಾನೇ ಸಫರನ್ನ ತಕ್ಕೊಳ್ಳಿಕ್ಕೋಸ್ಕರವಾಗಿ ಆದ್ರೆ ಎದ್ದು ನಿಂತ್ಕೊಂಡು ಅಂತ ಗ್ರ್ಯಾಂಡ್ ವೆಲ್ಕಮ್ ಇಂಟು ಹೆವೆನ್. ದೇವಕುಮಾರ್, ಮನುಷ್ಯ ಕುಮಾರ್, ಯೇಸು ಕ್ರಿಸ್ತನ ಸೀಕ್ರೆಟ್. ಯೇಸು ಕ್ರಿಸ್ತ ಕುರಿತಾಗಿ ಪೇತ್ರ ಹೇಳುವಂತ ಹರಿಕೆ ಏನಂತಂದ್ರೆ, ಆತನ ಕ್ರಿಸ್ತನು, ಆತನ ಮೆಸ್ಸೇನು, ಆತನ ಅಭಿಷೇಕ್ತನು, ಆತನ ದೇವಕುಮಾರನು ಮತ್ತು ಆತನು ಮನುಷ್ಯ ಕುಮಾರನು ಸಹ. ಇಷ್ಟು ಅರ್ಥಗಳನ್ನ ಪೇತ್ರ ಹೇಳ್ತಾರೆ. ಮೊದಲನೇ ಯಾವ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಪ್ರಾರಂಭ 5ನೇ ವಚನ ಬರ್ತಾ ಇರುತ್ತೆ. ಆತನು ದೇವರಾಗಿರುವಂತವನು ಮನುಷ್ಯ ಕುಮಾರನಾದನು. ದೇವರಾಗಿರುವಂತವನು ಮನುಷ್ಯ ಕುಮಾರನಾದನು. ಯಾತಕ್ಕೋಸ್ಕರವಾಗಿರ್ತಂದ್ರೆ ಸೈತಾನನ ಕುಮಾರರಾಗಿರುವಂತ ನಮ್ಮನ್ನ. ಯಾರು ಸೈತಾನನ ಕುಮಾರರು? ಯವನ ಬರೆಸುವಂತ 8ನೇ ಅಧ್ಯಾಯ 43ನೇ ವಚನ. ಯಾರು? ಪಾಪ ಮಾಡುವಂತ ಪ್ರತಿಯೊಬ್ಬರು ಪಾಪಕ್ಕೆ ದಾಸನಾಗಿದ್ದಾನೆ. ಆತನು ನಿಮ್ಮ ತಂದೆ. ಸೊ ಪಾಪಿಗಳಾಗಿರುವಂತಹ ನಮ್ಮನ್ನ ನಾವು ಪಾಪದ ಜೀವಿತದಲ್ಲಿರುವಂತ ಅಥವಾ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳದೆ, ರಕ್ಷಣೆ ಹೊಂದಿಕೊಳ್ಳದೆ ಇರುವಂತ ಇತರ ಜೀವಿತದಲ್ಲಿ ನಾವು ಯಾರಾಗಿದ್ದೆವು? ಹೇಳಿ ಒಂದು ಸ್ವಲ್ಪ. ಸೈತಾನನ ಮಕ್ಕಳಾಗಿದ್ದೆವು. ನಮ್ಮ ಅಪ್ಪ ಸೈತಾನ. ಸೊ ಯೇಸು ಕ್ರಿಸ್ತನು ದೇವರಾಗಿದ್ದು ಮನುಷ್ಯ ಕುಮಾರನಾದನು. ಯಾತಕ್ಕೋಸ್ಕರವಾಗಿತ್ತಂದ್ರೆ ಸೈತಾನನ ಕುಮಾರರಾಗಿರೋದನ್ನ ನಮ್ಮನ್ನ ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೋಸ್ಕರ. ಪ್ರಿವಿಲೇಜ್ ಯೇಸು ಕ್ರಿಸ್ತನ. ಈ ಸಂಗತಿಯನ್ನ ಪೇತ್ರನ ಹೇಳುವಾಗ, ಪೇತ್ರನೇ ನೀನು ಧನ್ಯನ, ನೀನ್ ಧನ್ಯ. ಇದನ್ನು ತಿಳ್ಕೊಂಡಿರುವಂತ ನಾವು, ನಂಬಿರುವಂತ ನಾವ್ಯಾರು? ಇವಾಗ ಹೇಳ್ರಿ ಧನ್ಯರೇ. ದೇವರ ನಮ್ಮ ಸ್ತೋತ್ರ. ಈ ಧನ್ಯತೆಯನ್ನು ಹೊಂದಿಕೊಂಡಿರುವಂತ ನಾವು ಆತನಿಗೆ ಎಷ್ಟು ಮಟ್ಟಿಗೆ ಆರಾಧನೆ ಮಾಡಬೇಕು, ಎಷ್ಟು ಮಟ್ಟಿಗೆ ಆದ ಸ್ತುತಿಗಳು ಸಲ್ಲಿಸಬೇಕು, ಎಷ್ಟು ಮಟ್ಟಿಗೆ ಆದ ಸಾಕ್ಷ್ಯ ಮಕ್ಕಳನ್ನು ಜೀವಿಸಬೇಕು. ಆದ್ರೆ ತಿಳ್ಕೊಳ್ಳದಿರುವಂತವ್ರು, ಈ ಸತ್ಯವನ್ನು ಅಂಗೀಕಾರ ಮಾಡ್ಕೊಳ್ಳದಿರುವಂತವ್ರು, ಅವ್ರಿಗಿಂತ ಇನ್ನೊಬ್ಬ ನತದೃಷ್ಟರಾಗ್ಲಿ, ದರಿದ್ರರಾಗ್ಲಿ, ಶಾಪಗ್ರಸ್ತರಾಗ್ಲಿ ಈ ಲೋಕದಲ್ಲಿ. ಯಾಕೆ? ಈ ಸತ್ಯನ ಅಂಗೀಕಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪಾಪ ಕ್ಷಮಾಪಣೆ ಇಲ್ಲ, ಪರಲೋಕ ಇಲ್ಲ, ಅದರ ಒಂದು
ಅವರ ಪಾಪಕ್ಕೆ ಸಿಕ್ಕುವಂತ ದಂಡನೆ ನರಕಕ್ಕೆ ಹೋಗ್ತಾರೆ. ಈ ಒಂದು ಸಂಗತಿಯ ಮುಖಾಂತರವಾಗಿ ಪೇತ್ರನು ತಿಳಿಸುವಂತ ಈ ಐಕ್ಯ ಮುಖಾಂತರ ನಾವು ಅರ್ಥ ಬಂದ್ರೆ ಯೇಸು ಕ್ರಿಸ್ತನು ದೇವರ ತಾನೇ ಮನುಷ್ಯನಾಗಿ ಬಂದನು, ಪಾಪ ಜ್ಞಾನವಿಲ್ಲದಿರುವಂತನು ಪಾಪವಾದನು, ನಮ್ಮೆಲ್ಲರ ನಿಮಿತ್ತವಾಗಿ ಅದನ್ನು ಕಲ್ವಾರಿ ಪೂಜೆಯಲ್ಲಿ ಪಾಪವಾಗಿ ಶಾಪವಾಗಿ ಪಾಪದ ಶಾಪದ ಶಿಕ್ಷೆಯನ್ನ ಅದನ್ನು ಅನುಭವಿಸಿ ರಕ್ತವನ್ನು ಸುರಿಸಿ ರಕ್ತದ ಮುಖಾಂತರ ವಿಮೋಚನೆಯನ್ನು ಕೊಟ್ಟು ಪ್ರಾಯಶ್ಚಿತ್ತ ಯಜ್ಞವಾಗಿ ಅದನ್ನು ಸತ್ತು ಓಡಲ್ಪಟ್ಟು ಉನ್ನತವಾಗಿ ಎದ್ದು ಮತ್ತು ಪಲ್ಲಕ್ಕಕ್ಕೆ ಇರುವಂತ ಅದನ್ನು ತಿರುಗಿ ಬರುವಂತ ದೇವಾದಿ ದೇವನು ಮನುಷ್ಯಕುಮಾರನಾಗಿದೆ. ಈ ಸತ್ಯ ನಾವು ಅರ್ಥ ಮಾಡ್ಕೊಳ್ಳೋದು ದೇವರು ನಮ್ಮ ಸ್ತೋತ್ರವಾದ. ಇನ್ನು ಯಾರಾದ್ರೂ ಇದನ್ನು ತಿಳ್ಕೊಳ್ಳೋದ್ರಿಂದ ದಯಮಾಡಿ ಅಂಗೀಕಾರ ಮಾಡಿಕೊಂಡು ನಂಬಿ ರಕ್ಷಣೆ ಹೊಂದ. ನಮ್ಮದೇ ಒಂದರಿಗೋಸ್ಕರವಾಗಿ ನಮ್ಮ ಮನೆಗಳಲ್ಲಿ ಇರ್ತಾರೆ, ನಮ್ಮ ಬಂಧುಗಳು ಇರ್ತಾರೆ, ನಮ್ಮ ಮಕ್ಕಳು ಇರ್ತಾರೆ, ಅವ್ರಿಗೋಸ್ಕರ ಪ್ರತಿನಿತ್ಯ ಈ ಸತ್ಯ ಅವ್ರಿಗೆ ತಿಳಿಯುವವರಿಗೆ ಪ್ರಾರ್ಥನೆ ಮಾಡಿ. ಇಲ್ಲ ನಾವು ವಿ ಲೂಸ್ ದೆಮ್ ಇಟರ್ನಲ್. ದೇವರಿಗೆ ವಾಕ್ಯ ಆಶೀರ್ವದಿಸಲಿ.